ಗಣ್ಯಾತಿ ಗಣ್ಯರು, ಅತಿಥಿ ಅಭ್ಯಾಗತರು, ಕಲಾವಿದರು ಕೂಡಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಈ ಪುಣ್ಯ ಪುರಾಣವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈಗ ಪ್ರಪ್ರಥಮದೊಳಗೆ ಗುರುವಿನ ಚಿಂತನೆ, ಗುರುವಿನ ಸ್ಮರಣೆ, ಗುರುವಿನ ಆರಾಧನೆ, ಗುರುವಿನ ಪ್ರಾರ್ಥನೆ. ಮಹತಾಯಿಯಾಗಿರ್ತಕ್ಕಂಥ ದ್ಯಾವಮ್ಮ ತಾಯಿಯ ಸದ್ಗುರುವಿನ ಪ್ರಾರ್ಥನೆಯನ್ನು ಹಾಡ್ತೀವಿ. ಪ್ರತಿನಿತ್ಯ ಈ ಪ್ರಾರ್ಥನೆ ಹಾಡ್ತಿರ್ತೀವಿ, ನಡೀತಿರ್ತದೆ. ಈ ಪ್ರಾರ್ಥನೆಯೇ ಮುಗಿದ್ರೊಳಗಾಗಿ ಯತ್ನಾಳ ಗ್ರಾಮದ ಸಮಸ್ತ ಭಕ್ತ ಬಳಗ ಯಾರಾದರೂ ಕೇಳಬೇಕೆನ್ನುವ ಆತುರ ಇರುವಂಥವರು, ಕೇಳಬೇಕೆನ್ನುವ ಉಲ್ಲಾಸ ಇರತಕ್ಕಂಥವರು, ಸಂಗೀತ ಸಾಹಿತ್ಯದ ಅಭಿಮಾನಿಗಳು, ಸಂಗೀತ ಸಾಹಿತ್ಯದ ಅಭಿರುಚಿ ಉಳ್ಳವರು, ಸಂಗೀತ ಸಾಹಿತ್ಯವನ್ನು ಆರಾಧಿಸುವಂಥ ಭಕ್ತ ಬಳಗ ಈ ಪ್ರಾರ್ಥನೆ ಮುಗಿದ್ರೊಳಗಾಗಿ ಸಣ್ಣವರು, ದೊಡ್ಡವರು, ಹಿರಿಯರು, ಕಿರಿಯರು ಅನುಭಾವಿಕರು ಮೊದಲು ಮಾಡಿಕೊಂಡು ಈ ಪರಮ ಪವಿತ್ರವಾಗಿರುವಂಥ ಪುಣ್ಯ ಪುರಾಣಕ್ಕೆ ಆಗಮಿಸಿ ನಡೀತಿರ್ತಕ್ಕಂಥ ಪುಣ್ಯ ಪುರಾಣವನ್ನು ಯಶಸ್ವಿ ಮಾಡಿಕೊಡೋದಷ್ಟೇ ಅಲ್ಲ, ಮಹತಾಯಿಯಾಗಿರ್ತಕ್ಕಂಥ ದ್ಯಾವಮ್ಮ ಬಿತ್ತ ಕಲಬುರಗಿ ಮಹಾಮಹಿಮರಾಗಿರುವಂಥ ಶರಣಬಸವನ ಕೃಪೆಯನ್ನು ಪಡೆದು ಬದುಕು ಬಂಗಾರ ಮಾಡಿಕೊಳ್ಳಬೇಕೆನ್ನುವ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸಿ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತೀವಿ. ಗುರುವಿನ ತತ್ವ ಗುರುವಿನ ತತ್ವ ತಿಳಿದು ನಡೆದರೆ, ತಾಯಿಯ ತತ್ವ ತಿಳಿದು ನಡೆದರೆ ಬರೋದಿಲ್ಲ ನಿಮಗ ಯಾವ ತೊಂದರೆ. ಭಕ್ತಿಲೆ ತಾಯಿಯ ನೆನೆ ಮುಕ್ತಿಗೆ ಸಾಧನಕ್ಕೆ ನೀ, ಭಕ್ತಿಲೆ ಗುರುವಿನ ನೆನೆ ಮುಕ್ತಿಗೆ ಸಾಧನಕ್ಕೆ ನೀ. ಗುರುವಿನ ತತ್ವ ತಿಳಿದು ನಡೆದರೆ, ಗುರುವಿನ ತತ್ವ ತಿಳಿದು ನಡೆದರೆ ಬರೋದಿಲ್ಲ ನಿಮಗ ಯಾವ ತೊಂದರೆ. ಭಕ್ತಿಲೆ ಗುರುವಿನ ನೆನೆ ಮುಕ್ತಿಗೆ ಸಾಧನಕ್ಕೆ ನೀ, ಭಕ್ತಿಲೆ ಕೆನೆ. ಹೌದು ಹೌದು, ಗುರುವೇ ದೈವ ಎಂದು ತಿಳಿದರೆ ಜೀವನ ಪಾವನ. ಗುರುವೇ ಸರ್ವಲೋಕಾನ ಅರಿತರೆ ಜೀವನ ಪಾವನ. ಗುರುವಿನ ನುಡಿಯ ಗುರುವಿನ ನುಡಿಯು ಆಲಿಸಿದಾಗ, ಗುರುವಿನ ನುಡಿಯು ಆಲಿಸಿದಾಗ ಜನ್ಮದುದ್ಧಾರ ಈ ಭವದಾಗ. ಭಕ್ತಿಲೆ ಗುರುವಿನ ನೆನೆ ಮುಕ್ತಿಗೆ ಸಾಧನಕ್ಕೆ ನೀ, ಭಕ್ತಿಲೆ ಕೆನೆ. ದಾನ ಧರ್ಮ ಎಂಬ ಮಾರ್ಗದಿ ನೀನು ನಡೆದರೆ, ದಾನ ಧರ್ಮ ಎಂಬ ಮಾರ್ಗದಿ ನೀನು ನಡೆದರೆ, ಸಕಲ ಜೀವಿಗಳಿಗೆ ಲೇಸನ್ನು ನೀನು ಬಯಸಿದರೆ, ದಯವೇ ಧರ್ಮದ ದಯವೇ ಧರ್ಮದ ಮೂಲ ಎಂದು, ದಯವೇ ಧರ್ಮದ
ದಯವೇ ಧರ್ಮದ ಮೂಲ ಎಂದು ಅರಿತರೆ ಬದುಕು ಸಾರ್ಥಕ ಎಂದು ಭಕ್ತಿಲೆ ಗುರುವಿನ ನೆನೆ ಭಕ್ತಿಲೆ ಗುರುವಿನ ನೆನೆ ಮುಕ್ತಿಗೆ ಸಾಧನಕ್ಕೆ ಗುರು ಮನೆಯೇ ಬೆಳಗಿಸಲು ಗುರುಲಿಂಗ ಜಂಗಮರೇ ಶ್ರೇಷ್ಠರು ಮನೆಯೇ ಬೆಳಗಿಸಲು ಗುರುಲಿಂಗ ಜಂಗಮರೇ ಶ್ರೇಷ್ಠರು ಮಾನವ ಎನ್ನುವ ಪದಕ ಗುರುವಿನೊಲಿಸಿಕೊಳ್ಳುವುದೇ ಮಾನ್ಯವು ಶಿವಕುಮಾರನ ಪದವಾಲಿಸಿ ಶಿವಕುಮಾರನ ಪದವಾಲಿಸಿ ನಿಮ್ಮ ನಡೆ ನುಡಿ ಶುದ್ಧಗೊಳಿಸಿ ಭಕ್ತಿಲೆ ಗುರುವಿನ ನೆನೆ ಮುಕ್ತಿಗೆ ಸಾಧನ ಕೆನೆ 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 ಭಕ್ತಿಲೆ ಗುರುವಿನ ನೆನೆ ಮುಕ್ತಿಗೆ ಸಾಧನ ಕೆನೆ ಗುರುವಿನ ತತ್ವ ತಿಳಿದು ನಡೆದರೆ ಬರುವುದಿಲ್ಲ ನಿಮಗ ಯಾವ ತೊಂದರೆ ಭಕ್ತಿಲೆ ಗುರುವಿನ ನೆನೆ ಮುಕ್ತಿಗೆ ಸಾಧನಕ್ಕೆ ಭಕ್ತಿಲೆ ಗುರುವಿನ ನೆನೆ ಮುಕ್ತಿಗೆ ಸಾಧನಕ್ಕೆ ಕಾಕ ಮುಕ್ತಿಗೆ ಸಾಧನಕ್ಕೆ ಯೌವ ಮುಕ್ತಿಗೆ ಸಾಧನಕ್ಕೆ ಮಾಮ ಮುಕ್ತಿಗೆ ಸಾಧನಕ್ಕೆ पार्वती शिवाय महादेव आदिशक्ति देवमाता माता की महंत महेश्वर महाराज की महात्मा श्याम बसवेश्वर महाराज की जय मंगलम जय नमः पार्वती शिव हर हर अमृतार्थम प्रपन्ननाम यासो विद्याप्रदायिनी अमृतार्थम प्रपन्ननाम यासो विद्याप्रदायिनी आहार निशम वंदे तामशेन मनारमहम ओम शक्ति ओम शक्ति ओम शक्ति ಪ್ರಪ್ರಥಮದಲ್ಲಿ ವ್ಯಮಲವೀರ ಶೈವ ಧರ್ಮದ ಸಂಸ್ಥಾಪಕರಾಗಿರ್ತಕ್ಕಂಥ ಯಾವತ್ತು ಜಗದ ಆಚಾರ್ಯರು ಎಲ್ಲೆಡೆ ಧರ್ಮ ಎಂಬರ್ತಕ್ಕಂಥದ್ದನ್ನು ಪ್ರಚಲಿತಗೊಳಿಸಿರುವಂಥ ಮಾನುಭಾವರು ಲಿಂಗ ಇಲ್ಲದ ಭವಿಗೆ ಹಿಡಿದಳದ ತಂದು ಲಿಂಗ ದೀಕ್ಷೆಯನ್ನು ಮಾಡಿ ಮೋಕ್ಷವನ್ನು ಕೊಟ್ಟಿರುವಂಥ ಯಾವತ್ತು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ದಿವ್ಯವಾಗಿರುವಂಥ ಪಾದಕ ಭಕ್ತಿಯಿಂದ ಹಣೆಮಣೆದು 12ನೇ ಶತಮಾನದಲ್ಲಿರುವಂಥ ಕಾಯಕ ಯೋಗಿ ಕಾಯಕ ಜೀವಿ ಕಾಯಕದಲ್ಲಿ ಕೈಲಾಸವನ್ನು ಕಂಡಿರ್ತಕ್ಕಂಥ ಮಾನುಭಾವರು ಜಗದ ಜ್ಯೋತಿಯಾಗಿ ಭಕ್ತಿ ಭಂಡಾರಿಯಾಗಿ ಬೆಳಗಿರ್ತಕ್ಕಂಥ ಬಸವಾದಿ ಪ್ರಮಥ ಗಣಗಳನ್ನು ಭಕ್ತಿಯಿಂದ ಧ್ಯಾನಿಸಿ ಸಂಗೀತ ಸಾಹಿತ್ಯ ಎಂಬರ್ತಕ್ಕಂಥದ್ದನ್ನು ಬರೇ ಮನೆ ಮನೆಗೆ ಅಷ್ಟೇ ಅಲ್ಲ ಎಲ್ಲರ ಮನಮನಕ್ಕೆ ಮುಟ್ಟುವ ಹಾಗೆ ಸಂಗೀತ ಸಾಹಿತ್ಯ ಎಂಬರ್ತಕ್ಕಂಥದ್ದನ್ನು ಪ್ರಚಲಿತಗೊಳಿಸಿರುವಂಥ ಯಾವತ್ತು ಎನ್ನ ವಿದ್ಯಾಗುರುಗಳಾಗಿರುವಂಥ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜು ಗುರುವರ್ಯರ ದಿವ್ಯ ಭವ್ಯವಾಗಿರುವಂಥ ಚರಣವನ್ನು ಹೃದಯ ಮಂದಿರದಲ್ಲಿ ಇರಿಸಿಕೊಂಡು ಬದಾಮಿಯಲ್ಲಿ ಬನಶಂಕರಿಯಾಗಿ ಮೈಸೂರದಲ್ಲಿ ಚಾಮುಂಡಿಯಾಗಿ ಕೊಲ್ಲಾಪುರದೊಳಗೆ ಮಹಾಲಕ್ಷ್ಮಿಯಾಗಿ ಕೊಲ್ಲೂರದೊಳಗೆ ಮೂಕಾಂಬಿಕೆಯಾಗಿ ಸಿರಸಂಗಿ ಒಳಗೆ ಕಾಳಮ್ಮನಾಗಿ ಗುಡ್ಡಾಪುರದೊಳಗೆ ದಾನಮ್ಮನಾಗಿ ಸವದತ್ತಿ ಒಳಗೆ ಯಲ್ಲಮ್ಮನಾಗಿ ಗತ್ತರಗಿ ಒಳಗೆ ಭಾಗ್ಯವಂತಿಯಾಗಿ ಚುಂಚೂರದೊಳಗೆ ಮಹಾಪೂರ್ತಿಯಾಗಿ ನೆಲೆಯಾಗಿರ್ತಕ್ಕಂಥ ಮಹಾತಾಯಿ ಯತ್ನಾಳ ಗ್ರಾಮದ ಸಮಸ್ತ ಭಕ್ತರ ಭಕ್ತಿಗೆ ಒಲಿದು ದ್ಯಾವಮ್ಮ ತಾಯಿಯಾಗಿ ಬಂದು ನೆಲೆಯಾಗಿರ್ತಕ್ಕಂಥ ಮಹಾತಾಯಿ ಜಗನ್ಮಾತಿ ಸ್ವರೂಪದಲ್ಲಿರ್ತಕ್ಕಂಥ ದ್ಯಾವಮ್ಮ ತಾಯಿಯ ದಿವ್ಯವಾಗಿರುವಂಥ ಚರಣಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ
ಕಥಾನಾಯಕನಾಗಿರುವಂಥ ಚರಿತ್ರೆ ಆಧಾರಿಕನಾಗಿರ್ತಕ್ಕಂಥ ಯುಗ ಪುರುಷ, ಲೋಕ ಕಲ್ಯಾಣ ಮಾಡುವುದಕ್ಕಾಗಿ ಬಂದಿರತಕ್ಕಂಥ ಕಲಾತ್ಮಕ, ಲೋಕ ಉದ್ಧಾರಗೈಯಲು ಬಂದಿರತಕ್ಕಂಥ ಉದಾತ್ಮನೆನಿಸಿಕೊಂಡಿರ್ತಕ್ಕಂಥವನು. ಬೇಡಿದವರಿಗೆ ಬೇಡಿದನೆ ಕೊಟ್ಟಿದ್ದಾನೆ, ಕಣ್ಣ ಇಲ್ಲದವರಿಗೆ ಕಣ್ಣು ಕೊಟ್ಟಿದ್ದಾನೆ, ಕಾಲು ಇಲ್ಲದವರಿಗೆ ಕಾಲು ಕೊಟ್ಟಿದ್ದಾನೆ, ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟಿದ್ದಾನೆ, ಬೇಡ ಎನ್ನುವರಿಗೆ ಕೊಡುವುದೇ ಬಿಟ್ಟಿರ್ತಕ್ಕಂಥ ಮಹಾಮಹಿಮ ತ್ರಿವಿಧ ದಾಸೋಹಮಯಮೂರ್ತಿಯಾಗಿರುವಂಥ ಸಾಧು ಶರಣಬಸವನ ಚರಿತ್ರೆಗೆ ಶಿರವಾಗಿ ಖ್ಯಾತ ಗಾಯಕರಾಗಿರ್ತಕ್ಕಂಥವರು, ತಮ್ಮದೇ ಆಗಿರುವಂಥ ಸುಶ್ರಾವ್ಯ ಕಂಠದಿಂದ ಗಾಯನವನ್ನು ಮಾಡ್ತಿರ್ತಕ್ಕಂಥ ವೀರೇಶ್ ವಿಶ್ವಕರ್ಮರವರೇ, ಯಾವತ್ತೂ ಹಾಡಿಗೆ ಅದ್ಭುತವಾಗಿರ್ತಕ್ಕಂಥ ತಬಲ ಸಾಥನ್ನು ನೀಡುತ್ತಿರ್ತಕ್ಕಂಥ ಆತ್ಮೀಯ ಮಹಾಂತೇಶ್ ಟಾಕಳಿಯವರೇ, ಅನುಭಾವಿಕನಾಗಿರುವಂಥ ಬಸವಣ್ಣನವರೇ, ಇವತ್ತಿನ ಈ ಪರಮ ಪವಿತ್ರವಾಗಿರುವಂಥ ಸುಂದರಮಯವಾಗಿರುವಂಥ ಸಂದರ್ಭದೊಳಗೆ ಈ ಪುಣ್ಯ ಪುರಾಣವನ್ನು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯಮಾನ್ಯರೇ, ಯಾವತ್ತೂ ಈ ಮಹಾಮಂದಿರದ ಸರ್ವ ಕಮಿಟಿಯ ಬಳಗವೇ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕ್ಯಾಸರೇ, ಸದಸ್ಯರೇ, ಮೆಂಬರ್ಸ್ರೇ, ಯಾವತ್ತು ಆತ್ಮೀಯರಾಗಿರುವಂಥ ಸಂಚಾಲಕರೇ, ಯತ್ನಾಳ ಗ್ರಾಮದ ಸಮಸ್ತ ಭಕ್ತ ಬಳಗ ಅವರಿವರು ಎನ್ನದೆ ಸಣ್ಣವರು ದೊಡ್ಡವರು ಹಿರಿಯರು ಕಿರಿಯರು ಅನುಭಾವಿಕರ ಮೊದಲು ಮಾಡಿಕೊಂಡು ತಾಯಿ ಬೆಳಗವೇ ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರ್ತಕ್ಕಂಥ ಯಾವತ್ತು ಚೈತನ್ಯಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನ ಚೈತನ್ಯಕ್ಕೆ ಕಲಾವಿದರ ಶರಣೂ ಶರಣಾರ್ಥಿಗಳು. ಪರಮ ಪವಿತ್ರವಾಗಿರುವಂತಹ ಈ ಪುಣ್ಯದ ತಾಣದಲ್ಲಿ ಭಕ್ತಿಯ ಮುಕ್ತಿಯ ಕ್ಷೇತ್ರದಲ್ಲಿ ಪ್ರತಿ ವರ್ಷದ ಮಹತಾಯಿಯಾಗಿರ್ತಕ್ಕಂಥ ದ್ಯಾವಮ್ಮ ತಾಯಿಯ ಜಾತ್ರಾ ನಿಮಿತ್ತ ಅನಂತ ಮಹಾತ್ಮರ ಚರಿತ್ರೆಯನ್ನು, ಸಂತರ ಜೀವನ ಚರಿತ್ರೆಯನ್ನು, ಪುಣ್ಯ ಪುರಾಣವನ್ನು ಹಚ್ಚಿ ಕೇಳುತ್ತಾ ಬಂದಿರತಕ್ಕಂಥ ಸಾಲಿನಲ್ಲಿ ವಿಶೇಷತಃ ಈ ವರ್ಷವೂ ಕೂಡ ನೀವೆಲ್ಲ ಯತ್ನಾಳ ಗ್ರಾಮದ ಸಮಸ್ತ ಭಕ್ತ ಬಳಗ ಯಾರ ಆಜ್ಞೆಯನ್ನು ಪರಿಪಾಲನೆಯನ್ನು ಮಾಡ್ತೀರಿ ಅಂತ ತಿಳ್ಕೊಂಡು ವಿಚಾರ ಮಾಡಿದರೆ ವೈರಾಗ್ಯದ ಕಡಿಗಳಾಗಿರ್ತಕ್ಕಂಥವರು, ವೈರಾಗ್ಯದ ನಿಧಿಗಳಾಗಿರ್ತಕ್ಕಂಥವರು, ಪೂಜಾನಿಷ್ಠರಾಗಿರ್ತಕ್ಕಂಥವರು, ಮಗುವಿನಂಥ ಮನಸ್ಸುಳ್ಳವರು, ವಿಶಾಲವಾಗಿರುವಂಥ ಮನೋಭಾವ ಉಳಿತಿರ್ತಕ್ಕಂಥ ಪರಮ ಪೂಜ್ಯರಾಗಿರುವಂಥ ಷಡಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಪರಮ ಪವಿತ್ರವಾಗಿರ್ತಕ್ಕಂಥ ಚರಣಕ್ಕೆ ನಮನಗಳು ಮಾಡುವುದಷ್ಟೇ ಅಲ್ಲ, ಅವರನ್ನು ಯತ್ನಾಳ ಗ್ರಾಮದವರು ಎಲ್ಲಿ ಇಟ್ಟುಕೊಂಡಿರಿ ಅಂತ ತಿಳ್ಕೊಂಡು ಕೇಳಿದರೆ ಹೃದಯದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಪರಮ ಭಕ್ತರು ನೀವೆಲ್ಲ. ಅವರ ಆಜ್ಞೆಯ ಅನುಸಾರವಾಗಿ ವಿಶೇಷತಃ ಈ ವರ್ಷವೂ ಕೂಡ 11 ದಿವಸದ ಪರ್ಯಂತರವಾಗಿ ಸಾಗ್ತಿರ್ತಕ್ಕಂಥ ಮಹಾಮಹಿಮನಾಗಿರುವಂಥ ಶರಣಬಸವರ ಪುಣ್ಯ ಪುರಾಣವನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ. ವಿಶೇಷತಃ ಪರಮ ಪೂಜ್ಯರ ಒಂದು ಅಪ್ಪಣೆ ಮೇರೆಗೂ ಕೂಡ ನಾವು ಬಂದೀವಿ. ಬಹುಶಃ ಪರಮ ಪೂಜ್ಯರು ಒಂದು 5-8 ಪುರಾಣಕ್ಕೆ ಅವರು ನನ್ನ ಪುರಾಣಕ್ಕೆ ಸಾನ್ನಿಧ್ಯ ವಹಿಸಿ, ನೇತೃತ್ವವನ್ನು ವಹಿಸಿ, ಏನ್ರಿ ಅಧ್ಯಕ್ಷತೆಯನ್ನು ವಹಿಸಿ, ಸನ್ನಿಧಾನವನ್ನು ವಹಿಸಿ ಬಂದಿರತಕ್ಕಂಥವರು, ಅಲ್ಲಿ ನನ್ನ ಕಾರ್ಯಕ್ರಮವನ್ನು ಕೇಳಿರ್ತಕ್ಕಂಥ ಪರಮ ಪೂಜ್ಯರು ಏನ್ರಿ. ನಮ್ಮ ಸಾರಿಗೆ, ನಮ್ಮ ಚಿದಾನಂದ ಅವರಿಗೆ, ಎಲ್ಲರಿಗೆ ಕಮಿಟಿಯ ಬಳಗಕ್ಕೆ ಏನ್ರಿ ಅವರು ನನಗೆ ಫೋನ್ ಮಾಡಿ, ಶಾಸ್ತ್ರಿಗಳ ನಮ್ಮದೇ ಆಗಿರ್ತಕ್ಕಂಥದ್ದದ, ಕಡ್ಕೋಳ ಬೇರೆ ಅಲ್ಲ, ಯತ್ನಾಳ ಬೇರೆ ಅಲ್ಲ, ಕಡ್ಕೋಳದಿಂದ ಅತಿ ಸಮೀಪದಲ್ಲಿರ್ತಕ್ಕಂಥ ಯತ್ನಾಳ ಗ್ರಾಮದ ದ್ಯಾವಮ್ಮ ತಾಯಿಯ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ಪುಣ್ಯ ಪುರಾಣವನ್ನು ಹೆಚ್ಚು ಕೇಳ್ತಿರ್ತಕ್ಕಂಥ ಸದ್ಭಕ್ತರದರ. ಅದಕ್ಕಾಗಿ ನೀವು ಈ ಸಲ 11 ದಿವಸದ ಪರ್ಯಂತರವಾಗಿ ನಿಮ್ಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ತಿಳ್ಕೊಂಡು ಪರಮ ಪೂಜ್ಯರ ಅಪ್ಪಣೆಯ ಮೇರೆಗೆ ಏನ್ರಿ ಇನ್ನು ಅಪ್ಪವ್ರು ಹೇಳ್ಯಾರಂತ. ಯಾಕಂದ್ರೆ ಮೊದಲು ಹೋಗಿವಿ ಏನ್ರಿ, ಮೊದಲು ಹೋಗಿವಿ, ಭಾಳ ದೂರ ಹೋಗಿವಿ, ಬಳ್ಳಾರಿ ತನಕ ಹೋಗೀವಿ, ಬೆಂಗಳೂರು ತನಕ ಹೋಗೀವಿ, ಎಲ್ಲ ಕಡೆ ಹೋಗೀವಿ. ಬಹುಶಃ ಇತ್ತಿತ್ತಲಾಗ ಇಷ್ಟು ದೂರ ನಾ ಬರೋಂಗಿಲ್ಲ ಪುರಾಣಕ್ಕೆ. ವಿಶೇಷ ಸಂಚಾಲಕರ ಯಾಕಂತ ಕೇಳಿದ್ರೆ ಕಲಬುರಗಿ ಸುತ್ತಮುತ್ತ ಒಂದು 18 ಹಳ್ಳಿಯವ ನಾನು ಏನ್ರಿ. ಅಲ್ಲೇ ಪ್ರತಿ ವರ್ಷ 11 ವರ್ಷ ಆಯಿತು, 10 ವರ್ಷ ಆಯಿತು, 15 ವರ್ಷ ಆಯಿತು, 8 ವರ್ಷ ಆಯಿತು, 6 ವರ್ಷ ಆಯಿತು. ಹೀಗಾಗಿ ಕಾರ್ಯಕ್ರಮ ಮಾಡ್ತಿರ್ತೀನಿ. ವಿಶೇಷತಃ ಎಷ್ಟು ದೂರ ಬಂದಿದ್ದು ಅಂತಂದ್ರೆ ಇದೆ. ಅದು ಯಾರ ಅಪ್ಪಣೆ ಅಂತ ಕೇಳಿದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳವರ ಅಪ್ಪಣೆಗಾಗಿ ಶಾಸ್ತ್ರಿಗಳ ಮಾಡೇಬೇಕು. ಯಾಕಂತ ಕೇಳಿದ್ರೆ
ತಬಲಾಜಿ ಒಬ್ಬಿರ್ತಾನ, ನಾನು ಪುಣ್ಯ ಅದ, ಒಬ್ಬನಿಗೆ ಇರ್ಲಿಕ್ಕೆ ನನಗೆ ಮನಸ್ಸು ಬರಲ್ಲ ಅಪ್ಪವ್ರಿಗೆ ಅಂದನ. ಲೋಕಲ್ ಇಲ್ಲೇ ಎಡ್ರಾಮಿ ಒಳಗೆ ಕಲಾವಿದರು ಅದಾರ ಅಂದರು. ಯಪ್ಪ ಕಲಾವಿದರು ಇದ್ದರೆ ನನಗೆ ಬಗೆಹರಿಯಂಗಿಲ್ಲ. ನಮ್ಮ ಜೊತೆ ಇರ್ತಕ್ಕಂಥವ್ರು ಇರ್ತಿದ್ರು ಅಂದ್ರೆ ನಾನು ಇರ್ತೀನಿ, ಒಬ್ಬನಿಗೆ ನನಗಿರೋಕ್ಕಾಗಲ್ಲ. ಸನಿ ಇದ್ರೆ ಹೋಗೋದು ಬರೋದು ಮಾಡ್ತಿದ್ದೆ, ದೂರ ಆಗ್ತದ, ಅದು ಆಗಲ್ರಿ ಅಪ್ಪ ಅಂದೆ. ಅವರಂದರು ಶಾಸ್ತ್ರಿಗಳೇ ಈಗ ಹೇಳೀವಿ, ಈಗ ಮತ್ತೊಂದು ಸಾರಿ ಮುಡುಬುಳಕ್ಕೆ ಒಂದು ಸಾರಿ ಮುಡುಬುಳಕ್ಕೆ ಮಾಡೀನಿ, ಮುಡುಬುಳಕ್ಕೆ ನಿಮ್ಮ ಕಲಾವಿದರು ಈ ಥರ ಕಂತ್ರಿ, ಹೆಂಗರೆ ಮಾಡಿರಿ, ಇದೊಂದು ಸಾರಿ ಮಾಡಿರಿ ಅಂತ ತಿಳ್ಕೊಂಡು ಪರಮ ಪೂಜ್ಯರ ಅಪ್ಪಣೆಯ ಮೇರೆಗೆ ಇವತ್ತಿನ ದಿವಸ ಬಹುಶಃ ನಾನು ನೋಡಿದ್ದಿಲ್ಲ ಏನ್ರಿ, ನೋಡ್ದಂಗಾಯಿತು. ಊರು ಸಾಣದದ ಏನ್ರಿ, ಊರ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದದ. ಊರು ಎಷ್ಟು ಚಿಕ್ಕದಾಗಿ ಅದ, ವಿಶೇಷತ ಊರು ಎಷ್ಟು ಸಣ್ಣದಾಗಿದೆಯೋ ಊರಲ್ಲಿರ್ತಕ್ಕಂಥ ಭಕ್ತರ ಮನಸ್ಸು ದೊಡ್ಡದಾಗಿರ್ತಕ್ಕಂಥದ್ದದ, ವಿಶಾಲವಾಗಿರ್ತಕ್ಕಂಥದ್ದದ. ಬಂದ ತಕ್ಷಣ ಗೊತ್ತೇ ಆಗಿಬಿಡ್ತದೆ. ನಮ್ಮ ದಂಧನೇ ಅದೇ, ಆಶ್ರಮದೊಳಗೆ ಮೊದಲು ಅದನ್ನೇ ಕಲಿಸಿರ್ತಾರೆ ಸರ್. ಊರಾಗ ಹಿಂಗೆ 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 ಕಾಲಿಟ್ಟಿವಿ ಅಂದರೆ ಗೊತ್ತಾಗ್ಬಿಡ್ತದೆ ಊರಿನ ಪರಿಸ್ಥಿತಿ. ಇದು ಹೆಂಗದ, ಊರ ಅಗಶಿ ನೋಡಿದರೆ ಸಾಕು ಊರು ಹೆಂಗದ ಅನ್ನೋದು ಗೊತ್ತಾಗ್ತದ. ಗುರುಗಳಿಗೆ ನೋಡೋದು ಹತ್ತಲ್ಲ, ಗುರುಗಳ ಹತ್ರ ಶಿಷ್ಯ ಇರ್ತಾನಲ್ಲ ಸೇವಕ, ಆ ಸೇವಕನಿಗೆ ನೋಡಿದ್ರೆ ಗುರುಗಳು ಹೆಂಗಾರ ಅನ್ನೋದು ಗೊತ್ತಾಗ್ಬಿಡ್ತದೆ ಏನ್ರಿ. ಬಂದ ತಕ್ಷಣ ನಮ್ಮ ಸರ್ ಆಯಿತು, ಚಿದಾನಂದವರಾಯಿತು, ಏನು ವ್ಯವಸ್ಥೆ, ಬಂದಿರತಕ್ಕಂಥ ಅತಿಥಿಗಳನ್ನು ಅಭ್ಯಾಗತರನ್ನು ಗುರುವಿನನ್ನು ಯಾವ ರೀತಿಯಾಗಿ ನೋಡಿಕೊಳ್ಳಬೇಕು ಅನ್ನೋದನ್ನು ಬಹುಶಃ ಆ ಸಂಸ್ಕಾರ ಪದ್ಧತಿ ಎಲ್ಲಿಯಾದರೂ ಅದ ಏನಂದ್ರೆ ಅದು ಯಾರಿಂದ ಬಂದದಂತ ಕೇಳಿದರೆ ಪ್ರತಿ ವರ್ಷವೂ ಕೂಡ ಹರಗುರು ಚರಮೂರ್ತಿಗಳು, ಅನಂತ ಕವಿ ಕಲಾವಿದರು, ಅತಿಥಿ ಗಣ್ಯರು, ಅತಿಥಿ ಮಾನ್ಯರು ಎಲ್ಲರೂ ಬಂದು ಹೋಗ್ತಿರ್ತಕ್ಕಂಥ ಈ ಯಾವ ಪುಣ್ಯದ ತಾಣವಾಗಿರ್ತಕ್ಕಂಥ ಯತ್ನಾಳ ಸದ್ಭಕ್ತರಿಗೆ ಸಂಸ್ಕಾರ ಎಂಬಿರ್ತಕ್ಕಂಥದ್ದು ಹೆಂಗಾಗಿದೆ ಅಂತ ಕೇಳಿದ್ರೆ ರಕ್ತ ನರನಾಡಿ ತುಂಬ ತುಂಬಿಕೊಂಡಿರ್ತಕ್ಕಂಥದ್ದು, ನರನಾಡಿ ತುಂಬ ತುಂಬಿಕೊಂಡಿರ್ತಕ್ಕಂಥದ್ದದ. ಅಷ್ಟೇ ಭಕ್ತಿ, ಅಷ್ಟೇ ಶ್ರದ್ಧೆ, ಅಷ್ಟೇ ನಂಬಿಕೆ, ಅಷ್ಟೇ ವಿಶ್ವಾಸ ಏನ್ರಿ. ಆ ಮಹಾತಾಯಿಯ ದ್ಯಾವಮ್ಮನಲ್ಲಿ ಸದ್ಗುರುನಾಥರಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರಲ್ಲಿ ಬಹಳಷ್ಟು ಭಕ್ತಿಯನ್ನು ಇಟ್ಟುಕೊಂಡು ಬದುಕನ್ನು ಸಾಗಿಸ್ತಿರ್ತಕ್ಕಂಥ ಭಕ್ತ ಬಳಗ ಎಲ್ಲಾದರೂ ಇದ್ರೆ ಅದು ಯತ್ನಾಳ ಗ್ರಾಮ ಅಂತ ತಿಳ್ಕೊಂಡು ಹೇಳಕ್ಕೆ ಇಷ್ಟ ಆಗ್ತದೆ. ಇನ್ನು ಪುರಾಣಕ್ಕೆ ಬರೋಣ. ಪುರಾಣ ಅಪ್ಪೋರು ಹೇಳಿದರು ನನಗೆ ಮೊದಲೇ, ಯಪ್ಪ ಯಾವುದು ಪುರಾಣ ಮಾಡಬೇಕಂತೀರಿ ಅಂತ ಕೇಳಿದೆ. ಇಲ್ಲ, ಕಲಬುರಗಿ ಶರಣಬಸವನ ಪುರಾಣವನ್ನು ಮಾಡೋಣ ಅಂತ ತಿಳ್ಕೊಂಡು ಗುರುಗಳನ್ನ ಹೇಳಿದರು. ಆಮೇಲೆ ನಮ್ಮ ಆತ್ಮೀಯರಾಗಿರುವಂಥ ಸಂಚಾಲಕರು ಹೇಳಿದರು, ಚಿದಾನಂದವರು ಹೇಳಿದರು. ಏನ್ರಿ, ಪುರಾಣಗಳಲ್ಲಿ ಶ್ರೇಷ್ಠವಾಗಿರುವಂಥ ಪುರಾಣ ಕೆಲವೊಂದು ಪುರಾಣ ಅದಾವು. ಕಲಬುರಗಿ ಶರಣಬಸವನ ಪುರಾಣ ಯಾವ ಟೈಮಿನಾಗ ಬರೆದವರು ಪುಣ್ಯಾತ್ಮರು, ಯಾವ ರಾಜಯೋಗ ಹತ್ತಿತ್ತು, ಏನು ಟೈಮ್ ಹತ್ತಿತ್ತು ಗೊತ್ತಿಲ್ಲ. ಅದ್ಭುತವಾಗಿರುವಂಥ ಪುರಾಣ ಕಲಬುರಗಿ ಶರಣನ ಪುರಾಣ, ಸೊನ್ನಲಿಗೆ ಸಿದ್ದರಾಮೇಶ್ವರ ಪುರಾಣ, ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ, ನೆಬಲಗುಂದದ ನಾಗಲಿಂಗಜ್ಜನ ಪುರಾಣ, ಹಾನಗಲ್ಲ ಗುರುಕುಮಾರ ಸ್ವಾಮಿಗಳವರ ಪುರಾಣ ಏನ್ರಿ, ಭಾಳ ಅದ್ಭುತವಾಗಿರುವಂಥವು. ಗುಡ್ಡಾಪುರ ದಾನಮ್ಮನ ಪುರಾಣ, ನಲವತ್ವಾಡದ ವೀರೇಶ್ವರರ ಪುರಾಣ, ಇವೆಲ್ಲ ಪುರಾಣ ಹಾಗದವ ಅಂತ ತಿಳ್ಕೊಂಡು ಕೇಳಿದ್ರೆ ಕೊಯ್ನೂರು ವಜ್ರದಂತೆ ಹುಡುಕ್ಯಾಡಂಗಿಲ್ಲ ಏನ್ರಿ. ತನು ಕೊಟ್ಟು ಮನ ಕೊಟ್ಟು ಧನ ಕೊಟ್ಟು ಯಾರು ಸೇವೆಯನ್ನು ಮಾಡ್ತೀರೋ ಆ ಸೇವಕರಿಗೆ ಮೇವಾ ಕೊಡ್ತಿರ್ತಕ್ಕಂಥ ಪುರಾಣ ಯಾವುದು ಅಂತ ತಿಳ್ಕೊಂಡು ಕೇಳಿದರೆ ಅತಿ ಅದ್ಭುತವಾಗಿರುವಂಥ ಪುರಾಣ ಕಲಬುರಗಿ ಶರಣನ ಪುರಾಣ ಏನ್ರಿ. ಕೆಲವೊಂದು ಪುರಾಣ ಅದಾವ ಏನ್ರಿ, ಬಜಾರು ತುಂಬ ತಿರುಗಾಡಿಕೊಂಡು ಬಂದು ಮುಟ್ಟುವಂಥ ಪುರಾಣ ಅಲ್ಲ. ಸಂತ್ಯಾಗಿ ತಿರುಗಾಡಿಕೊಂಡು ಬಂದು ಬರೇ ಕೈ ತೊಳ್ಕೊಂಡು ಮುಟ್ಟುವಂಥ ಪುರಾಣ ಅಲ್ಲ. ಬಜಾರೆಲ್ಲ ತಿರುಗಾಡಿಕೊಂಡು ಬಂದು ಬರೇ ಝಳಕ ಮಾಡಿಕೊಂಡು ಮುಟ್ಟುವಂಥ ಪುರಾಣ ಅಲ್ಲ. ಮಹಾಮಹಿಮನಾಗಿರ್ತಕ್ಕಂಥ ತ್ರಿವಿಧ ದಾಸೋಹ ಮಯಮೂರ್ತಿಯಾಗಿರುವಂಥ ಶರಣಬಸವನ ಪುರಾಣ ಹೇಗದ ಅಂತ ತಿಳ್ಕೊಂಡು ಕೇಳಿದ್ರೆ, ತಿರುಗಾಡಿಕೊಂಡು ಬಂದು ಸ್ನಾನ ಮಾಡಿ ಪಕ್ಕಾ ಮಡಿಯ ಬಟ್ಟೆಯ ನುಟ್ಟು ಮುಟ್ಟುವಂಥ ಪುರಾಣ ಯಾವುದಾದ್ರೂ ಇದ್ರೆ ಅದು ಮಹಾಮಹಿಮನಾಗಿರುವಂಥ ಶರಣಬಸವನ ಪುಣ್ಯ ಪುರಾಣ. ಬಹಳ ಜನ ಬರ್ದಾರೆ ಪುರಾಣ. ಕಲಿನಾಥ್ ಕವಿಗಳು ಬರ್ದಾರೆ, ಗುರುಲಿಂಗ ಕವಿಗಳು ಬರ್ದಾರೆ, ನಮ್ಮ ಪುಟ್ಟರಾಜ ಗುರುಗಳು ಬರ್ದಾರೆ ಏನ್ರಿ. ಈಗ
ಆ ಕಲಿನಾಥ ಶಾಸ್ತ್ರಿಗಳವರ ಒಂದು ಆಧಾರ ಇಟ್ಟುಕೊಂಡು ನಮ್ಮ ಡಾಕ್ಟರ್ ಎಲ್ಲ ಬಸವರಾಜರು ಅಂತ ತಿಳ್ಕೊಂಡು ಒಂದು ದೊಡ್ಡ ಗ್ರಂಥ ಮಾಡ್ಯಾರ. ಅದು ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು, ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಭಾಳ ಛಂದಸ್ಸಾಗಿ ಬರ್ತಿರ್ತಕ್ಕಂಥವರು. ಬಹುಶಃ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ, ನೆನಪಿಟ್ಟುಕೋರಿ ಯತ್ನಾಳದವರಿಗೆ. ಇದು ಒಂದು ತಿಂಗಳ ಪುರಾಣ, ಇದು ಒಂದು ತಿಂಗಳದ ಪುರಾಣ. ತಿಂಗಳಾದರೂ ಇನ್ನು ದಿನ ಕಮ್ಮಿ ಬೀಳ್ತಾವೆ. ಅಷ್ಟು ಪವಾಡ ಅಷ್ಟಾವರಣ ಎಲ್ಲವನ್ನ ತೆಗೆದುಕೊಂಡಿದ್ದಾರೆ. ಆದರೆ ಒಂದು ತಿಂಗಳ ಪುರಾಣ 11 ದಿವಸನಿಗೆ ಮುಗಿಸ್ಬೇಕು. ಇದು ಪೇಚೆಟ್ಟ. ಆದಷ್ಟು ಪ್ರಯತ್ನ ಮಾಡ್ತೀನಿ, ಮಿಕ್ಕಿ ಪ್ರಯತ್ನ ಮಾಡ್ತೀನಿ, ಎಲ್ಲನೂ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ದಿನನಿತ್ಯ ತಿಥಿಗಳು, ಈ ಮಾಲಾರ್ಪಣೆ ಕಾರ್ಯಕ್ರಮ ಹಂಗೆ ಇರ್ತದೆ. ಆದರೂ ಕೂಡ ನಾನು ಮಿಕ್ಕಿ ಪ್ರಯತ್ನ ಮಾಡ್ತೀನಿ ಏನ್ರಿ. ಅದನ್ನೇ ಬಳಸಿ ಪುರಾಣವನ್ನೇ ಹೇಳುತ್ತಾ ಅನ್ಯ ವಿಷಯವನ್ನು ಬಳಸದೆ ಏನ್ರಿ ನೇರವಾಗಿ ಪುರಾಣಕ್ಕೆ ಬರ್ತೀನಿ ಅನ್ನೋ ಮಾತನ್ನು ಯಾವ ರೀತಿ ತಿಳಿಸುತ್ತಾ, ಅಕಸ್ಮಾತ್ ಯಾವುದಾದ್ರೂ ಒಂದು ಪವಾಡಿ ಯಾರಾದರೂ ಕೇಳಿದ್ರಿ, ಆ ಪವಾಡಿ ಇಲ್ಲಿ ಹೇಳಿಲ್ಲ ಅಂದ್ರೆ ನನ್ನತನ ಬರಂಗಿಲ್ಲ, ಅದು ನೀವೇ ತಿಳ್ಕೊಬೇಕು. ಅದಕ್ಕೆ ಹೇಳಕತ್ತೀನಿ ಇದನ್ನು ಏನ್ರಿ. ಅದಕ್ಕಾಗಿ ಪರಮ ಪವಿತ್ರವಾಗಿರುವಂಥ ಈ ಪುಣ್ಯ ಪುರಾಣದ ಪೀಠಿಕೆ ಒಳಗೆ ಏನ್ರಿ ಮಹಾಕವಿ ಏನನ್ನು ಹೇಳಿದಾನೆ ಎಂಬರ್ತಕ್ಕಂಥ ವಿಚಾರವನ್ನು ನಮ್ಮ ಗವಾಯಿಗಳು ಓದಿದ ನಂತರ ನೋಡುವ. ಏದು ಎಳಿಗಾಡ್ತದೆ ನೋಡು. ಕೈ ಎತ್ತಬೇಡಿ, ಬರ್ಲಿ. ಶ್ರೀ ಗುರುವೇ ಸಚ್ಚಿದಾನಂದ ವರತರ ಭಾವನಾಗರವೇ ನಾಮರೂಪ ಕ್ರಿಯಾತೀತ ದಯಾ ಸಾಗರವೇ ಸಕಲ ಜನಮನದಿಷ್ಟದಾಯಕನೇ ಭೋಗಿ ಭೂಷಣ ರೂಪನೇ ಶ್ರೀ ಗುರುವೇ ಶಾಶ್ವತಾಂಗನೇ ಭಾಸಮಾನ ನಿಗಮಾಗಮ ಯಜ್ಞರೇ ಮಾಯರಹಿತ ಸದ್ಗುರುಷ ಮಾಯರಹಿತ ಮದ್ಗುರು ಶಾಂತ ಯೋಗಿ ಪಾಲಿಸು ನಿಮ್ಮ ಅಡಿದಾಮರೆಗಳಿಗಾರಡಿಯಾಗಿ ಒಡಮಡುವೆನು 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 ಶಿವಸಾಂಬದೇ ಪಾರ್ವತಿ ಶಿವರ ಮಹಾದೇ. ಯಾವ ರೀತಿಯಾಗಿ ಮಹಾಕವಿಯಾಗಿರ್ತಕ್ಕಂಥ ಡಾಕ್ಟರ್ ಎಲ್ಲ ಬಸವರಾಜರವರ ವಿರಚಿತವಾಗಿರ್ತಕ್ಕಂಥ ಮಹಾಮಹಿಮನಾಗಿರ್ತಕ್ಕಂಥ ಕಲಬುರಗಿ ಶರಣಬಸವನ ಪುಣ್ಯ ಪುರಾಣದ ಪೀಠಿಕೆ ಒಳಗೆ ಕವಿ ಏನನ್ನ ಲೇಖನ ಮಾಡಿದ್ದಾನೆ, ಯಾರ ಚಿಂತನ ಮಾಡಿದ್ದಾನೆ, ಯಾರ ಸ್ಮರಣೆಯನ್ನು ಮಾಡಿದ್ದಾನೆ, ಯಾರ ಗುಣಗಾನ ಮಾಡಿದ್ದಾನೆ, ಯಾರ ಆರಾಧನೆ ಮಾಡಿದ್ದಾನೆ, ಯಾರ ಪ್ರಾರ್ಥನೆಯನ್ನು ಮಾಡಿದ್ದಾನೆ ಅಂತ ತಿಳ್ಕೊಂಡು ಕೇಳಿದ್ರೆ ಗುರುವಿನ ಚಿಂತನೆಯನ್ನು ಮಾಡಿದ್ದಾನೆ, ಗುರುವಿನ ಸ್ಮರಣೆಯನ್ನು ಮಾಡಿದ್ದಾನೆ. ಬಹುಶಃ ನೀವು ಅಂತಿರಬೇಕು, ಶಾಸ್ತ್ರಿಗಳವರ ಧಾರಾವಾಹಿದೊಳಗೆ ನೋಡೀವಿ, ಸಿನಿಮಾದೊಳಗೆ ನೋಡೀವಿ, ಬುಕ್ಕಿನೊಳಗೆ ಬರೆದಿದ್ದನ್ನು ಓದೀವಿ. ಜಗತ್ತಿನೊಳಗೆ 33 ಕೋಟಿ ಜನ ದೇವತೆಗಳದಾರ. 33 ಕೋಟಿ ದೇವತೆಗಳ ಎಲ್ಲರನ್ನ ಬದಿಗೊತ್ತಿ ಈ ಕವಿ ಪ್ರಥಮದೊಳಗೆ ಗುರುವಿನ ಯಾಕ ಸ್ಮರಣೆಯನ್ನು ಮಾಡಿದ ಅಂತ ಕೇಳಿದ್ರೆ ಸಂಸ್ಕೃತ ಸುಭಾಷಿತರು ಬಹಳ ಅದ್ಭುತವಾಗಿರುವಂಥ ಒಂದು ಮಾತನ್ನು ಹೇಳ್ತಾರೆ. ನಗರೋರಧಿಕಂ ನಗರೋರಧಿಕಂ ಗುರುವಿನಃ ನೈವಚ. ಜಗತ್ತಿನೊಳಗ ಗುರುವಿಗಿನ್ನ ಅಧಿಕವಾಗಿರ್ತಕ್ಕಂಥ ವಸ್ತು ದೊಡ್ಡದಿಲ್ಲ, ಇಲ್ಲ 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 ಅಂತ ಹೇಳ್ಕೊಂತ ಬಂದಾರೆ.
ಗುರು ಬಹಳ ಶ್ರೇಷ್ಠನಾಗಿರ್ತಕ್ಕಂಥವನು. ಗುರು ತಂದೆಯದನ, ಗುರು ತಾಯಿಯದನ, ಗುರು ಬಂಧುವನ, ಗುರು ಬಳಗರನ, ಗುರು ಸರ್ವವ್ಯಾಪಿಯಾಗಿರ್ತಕ್ಕಂಥವನದನ. ಮಾತೃ ಹೃದಯದ ಗುರು, ಗುರುವಿನಲ್ಲಿ ಗಹನವಾಗಿರುವಂಥ ಶಕ್ತಿ. ಎರಡೇದ ಶಬ್ದ ಗು ಮತ್ತು ರು. ಗುಕಾರೋ ಅಂಧಕಾರಶ್ಯ, ರುಕಾರೋ ಜ್ಞಾನಶ್ಯ. ಭಕ್ತನಲ್ಲಿರುವಂಥ ಜ್ಞಾನ ಕತ್ತಲೆಯನ್ನು ತೆಗೆದು ಸುಜ್ಞಾನ ಬೆಳಕನ್ನು ನೀಡುವಂಥ ಶಕ್ತಿ ಗುರುವಿನಲ್ಲದ. ಆ ಧರ್ಮದತ್ತ ಹೊರಟಿರುವಂಥ ಭಕ್ತರನ್ನು ಹಿಡಿದದೆ ತಂದು ಧರ್ಮದ ಬೋಧಿಯನ್ನು ಮಾಡುವಂಥ ಶಕ್ತಿ ಗುರುವಿನಲ್ಲದ. ಮಾಂಸ ಪಿಂಡವನ್ನು ತೆಗೆದು ಮಂತ್ರಪಿಂಡವನ್ನು ಮಾಡುವಂಥ ಶಕ್ತಿ ಗುರುವಿನಲ್ಲದ. ಏನ್ರಿ ಇದು ಬೆಳಕದ, ಇದು ಲೈಟ್ ಬೆಳಕು ಕೊಡ್ತದೆ. ಬೆಳಕದ ಇಲ್ಲಿ ಬೆಳಕದ. ಇದರ ವಯರ್ ನೀವು ಎಲ್ಲಿ ತನಕ ಹಿಡ್ಕೊಂಡು ಹೋಗ್ತೀರಿ ಅಲ್ಲಿ ತನಕ ಬೆಳಕು ಕೊಡ್ತದೆ. ಯಾಕ್ರಿ ಸರ್? ಇದು ಬೆಳಕು ಕೊಡ್ತದೆ, ಕತ್ತಲೆ ಕಳೀತದೆ, ಬೆಳಕು ಕೊಡ್ತದೆ. ಆದರೆ ಬ್ರಹ್ಮಾಂಡದ ಕತ್ತಲೆ ಕಳೆಯುವಂಥ ಶಕ್ತಿ ಇದಕ್ಕದ. ಆದರೆ ಪಿಂಡಾಂಡದ ಕತ್ತಲೆ ಕಳೆಯುವಂಥ ಶಕ್ತಿ ಇದಕ್ಕಿಲ್ಲ. ಏನ್ರಿ? ಬ್ರಹ್ಮಾಂಡದ ಕತ್ತಲೆ ಕಳೀತದೆ, ಪಿಂಡಾಂಡದ ಕತ್ತಲೆಯನ್ನು ಕಳೆಯುವಂಥ ಶಕ್ತಿ ಇದಕ್ಕಿಲ್ಲ. ಪಿಂಡಾಂಡದ ಕತ್ತಲೆಯನ್ನು ಕಳೆಯುವಂಥ ಶಕ್ತಿ ಯಾರಲ್ಲಿ ಅದಂತ ತಿಳ್ಕೊಂಡು ಕೇಳಿದರೆ, ನೀವು ಹೃದಯದಲ್ಲಿಟ್ಟುಕೊಂಡು ಪೂಜೆ ನಿಗೈತಿರ್ತಕ್ಕಂತಹ ಕಡಿಕೋಳದ ಪರಮ ಪೂಜ್ಯರಾಗಿರ್ತಕ್ಕಂತಹ ರುದ್ರಮುನಿ ಶಿವಾಚಾರ್ಯರಲ್ಲದ. ರುದ್ರಮುನಿ ಶಿವಾಚಾರ್ಯರಲ್ಲದ ಗಹನವಾಗಿರ್ತಕ್ಕಂಥ ಶಕ್ತಿ ಇದೆ. ಜಗತ್ತಿನೊಳಗೆ ಗುರು ಬಿಟ್ಟರೆ ಗತ್ಯಂತರಿಲ್ಲ. ಏನ್ರಿ? ಏನಾದರೂ ನಾವು ಕಲಿಬೇಕು, ಏನಾದರೂ ಒಂದು ಸಾಧಿಸಬೇಕು ಅಂತಂದ್ರೆ ಗುರು ಬೇಕೇ ಅಂತಾನೆ. ಸರ್ ಅದರಿಲ್ಲಿ ಅವರಿಗೆಲ್ಲ ಗೊತ್ತಿದ್ದೇ ಇದೆ. ಗುರು ಬೇಕೇ, ಗುರು ಬಿಟ್ಟರೆ ಗತ್ಯಂತರಿಲ್ಲ. ನಾನು ಏನೇ ಒಂದು ಅಕ್ಷರ ಕಲಿಬೇಕಂದ್ರೂ ಗುರು ಬೇಕು, ಒಂದು ಮಾತನ್ನು ಕಲಿಬೇಕಂದ್ರೂ ಗುರು ಬೇಕು. ಗುರು ಇಲ್ಲದೆ ಗತ್ಯಂತರಿಲ್ಲ. ಅದಕ್ಕಾಗಿ ದಾಸರು ಭಾಳ ಚಂದ ಹೇಳ್ತಾ ಇದ್ದಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ನೆನೆನಿಲ್ಲ ನಿಜವನು ತಿಳಿದು ಹರ್ಷದಿಂದ ಬಹು ಜನ್ಮವ ಕಳೆದು. ಗುರುವಿನ ನೆನೆ ಮನವೇ ನಿರಂತರ, ಗುರುವಿನ ನೆನೆ ಗುರುವಿನ ನೆನೆ ಮನವೇ ನಿರಂತರ, ಗುರುವಿನ ನೆನೆ ಮನವೇ. ಗುರುವಿನ ನೆನೆ ನಿಲ್ಲ ನಿಜವನು ತಿಳಿದು, ಗುರುವಿನ ನೆನೆ ನಿಲ್ಲ, ಗುರುವಿನ ನೆನೆ ನಿಲ್ಲ ನಿಜವನು ತಿಳಿದು ಹರುಷದಿಂದ ಬಹು ಜನ್ಮವ ಕಳೆದು. ಗುರುವಿನ ನೆನೆ ಮನವೇ ನಿರಂತರ, ಗುರುವಿನ ನೆನೆ ಮನವೇ. ಮಧ್ಯಸ್ಥಿರ ದೃಷ್ಟಿಯ ನೀಡು, ಕಿರುದ್ವಾರವ
ಬ್ರಹ್ಮ ಸತ್ಯವೆಂದು ಜಗನ್ಮಿಥ್ಯವೆಂದು ನಿಜತರ ಬ್ರಹ್ಮ ಸತ್ಯವೆಂದು ಜಗಿಸುವ ಮಹಾ ಬೆಳಗಿನೊಳ ಮನ ರಾಗವೆಂದು ತಿಳಿಸಿದ ವರಗುರು ಮಹಾಂತನ ಮಹಾಂತನ ವರಗುರು ಮಹಾಂತನ ಎನಿ ಮನವೇ ಗುರುವಿನ ನೆನೆ ಮನವೇ ನಿರಂತರ ಗುರುವಿನ ನೆನೆ ಮನವೇ ಗುರುವಿನ ನೆನೆ ನಿನ್ನ ನಿಜವನ್ನು ತಿಳಿದು ಹರುಷದಿಂದ ಬಹು ಜನ್ಮವ ಕಳೆದು ಗುರುವಿನ ನೆನೆ ಮನವೇ ನಿರಂತರ ಗುರುವಿನ ನೆನೆ ಮನವೇ ಗುರುವಿನ ನೆನೆ ಗುರುವಿನ ನೆನೆ ಮನವೇ. ಯಾವ ರೀತಿಯಾಗಿ ಬಹಳ ಅದ್ಭುತವಾಗಿರುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮುಕ್ತಿ ಏನ್ರಿ? ಎಲ್ಲಿ ಬೇಕಲ್ಲಿ ಅದ. ಹಾದಿ ಹಾದಿ ಬೀದಿ ಬೀದಿ ಗಲ್ಲಿ ಗಲ್ಲಿ ರಸ್ತೆ ರಸ್ತೆ ಓಣಿ ಓಣಿ ಮುಕ್ತಿ ಎಲ್ಲಿ ಬೇಕಲ್ಲಿ ಅದ. ಆದ್ರೆ ಆ ಮುಕ್ತಿ ಕಣ್ಣಿಗೆ ಕಾಣಂಗಿಲ್ಲ, ಕಣ್ಣಿಗೆ ಕಾಣಲಾಗ್ಯದ. ಹಾಗಾದರೆ ಎಲ್ಲಿ ಬೇಕಲ್ಲಿರುವಂಥ ಮುಕ್ತಿಯನ್ನು ಕಾಣಬೇಕು ಅಂದ್ರೆ ಯಾರು ಬೇಕು ಅನ್ನೋದನ್ನು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ಮಹಂತ ಮಡಿವಾಳರು ನನ್ನ ಮಾತನ್ನು ಹೇಳ್ತಾ ಇದ್ದಾರೆ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ. ಎಂಥ ಅದ್ಭುತವಾಗಿರುವಂಥ ಮಾತು. ಶ್ರೀ ಗುರು ನಿಜಗುಣರು ಬಹಳ ಅದ್ಭುತವಾಗಿರುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಶ್ರೀ ಗುರು ಉಪದೇಶವನಾಲಿಸಿದಾಗಳ್ಳಹುದು ನರನಿಗೆ ಮುಕ್ತಿ. ಅಲ್ಲಿ ತನಕ ಲೇದು ಅಂದ್ರೆ ಅವರು ಅಂದ್ರೆ ಇಲ್ಲ ಅಂತ ಅರ್ಥ ಏನ್ರಿ. ಹಿಂದಿನವರೆಲ್ಲ ರಾಜ ಮಹಾರಾಜರೆಲ್ಲ ಏನು ಮಾಡಿದರು ಏನ್ರಿ? ಮುಂದ ಗುರಿಯನ್ನಿಟ್ಟರು, ಹಿಂದ ಗುರುವಿನ ಇಟ್ಟರು. ಗುರುವಿನ ಕೃಪೆಯಿಂದ ಗುರಿಯನ್ನು ಮುಟ್ಟಿದರು ಏನ್ರಿ. ಭಾಳ ಅದ್ಭುತವಾಗಿರೋಂಥ ಮಾತು ಹೇಳ್ತಾರೆ. ಒಂದು ಜನಪದ ಕವಿ ಒಂದು ಮಾತನ್ನು ಹೇಳ್ತಾನೆ. ಗುರು ಬೇಕಾ ತಂಗಿ ಗುರು ಬೇಕಾ, ನಿನ್ನ ಕರ ಹಿಡಿದು ಭವಸಾಗರವನ್ನು ದಾಟಿಸುವಂಥ ಗುರು ಬೇಕಾ ಅಂತಾನವರು. ಜನ್ಮ ಕೊಟ್ಟ ತಾಯಿ ತಂದೆ ಜಗತ್ತು ತೋರಿಸಬಹುದು, ಜಗದೀಶನನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಏನ್ರಿ. ಜನ್ಮ ಕೊಟ್ಟ ತಾಯಿ ತಂದೆ ಜಗತ್ತು ತೋರಿಸಬಹುದು, ಜಗದೀಶನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಜಗದೀಶನನ್ನು ತೋರಿಸುವಂಥ ಶಕ್ತಿ ಯಾರೆಲ್ಲದಂತ ಕೇಳಿದರೆ ಸದ್ಗುರುನಾಥನೆಲ್ಲದ ಅಂತ ತಿಳ್ಕೊಂಡು ಹೇಳ್ತಾರೆ. ಸದ್ಗುರುನಾಥನಲ್ಲದ. ಒಂದು ಸಲ ಶರಣಬಸಪ್ಪ ಅಂತ ತಿಳ್ಕೊಂಡು ಶರಣಾತ. ಸಂಸಾರ ನಾನೊಲ್ಲೆ, ಸಂಸಾರದ ಜಂಜಾಟ ನನಗೆ ಬೇಕಾಗಿಲ್ಲ, ಸಂಸಾರದ ರಾಡಿ ಒಳಗೆ ನಾನು ಸಿಲುಕಂಗಿಲ್ಲ ಅಂತ ತಿಳ್ಕೊಂಡು ಬ್ರಹ್ಮಚಾರಿಯಾಗಿ ಊರ ಆ ಕಡೆ ಗುಡ್ಡದ ಮೇಲೆ ಒಂದು ಗುರುಕುಲ ಆಶ್ರಮವನ್ನು ಮಾಡಿಕೊಂಡು ಆಶ್ರಮವಾಸಿಯಾಗಿ ಅಲ್ಲಿ ಅಲ್ಲಿ ಭಿಕ್ಷಾ ಬೇಡಿಕೊಂಡು ದಾರಿಕಾರರು ಹೋಗ್ತಿರ್ತಕ್ಕಂಥವರಿಗೆ ನೀಡಿಕಾದರೆ ನೀರು ಕೊಡ್ತಿದ್ದ, ಹಸಿವೆ ಆದವರಿಗೆ ಪ್ರಸಾದ ಮಾಡಿಸ್ತಿದ್ದ. ಸದಾ ಗುರುವಿನ ಧ್ಯಾನ, ಗುರುವಿನ ಚಿಂತನ, ಸದಾ ಭಗವಂತನ ಧ್ಯಾನ, ಗುರುವಿನ ಚಿಂತನ. ಗುರುವಿನ ಮೇಲೆ ಭಕ್ತಿ ಶ್ರದ್ಧೆ ನಂಬಿಕೆ ವಿಶ್ವಾಸ ಎಷ್ಟಿಟ್ಟಿದ್ನೋ ಅಷ್ಟೇ ಭಕ್ತಿ ಶ್ರದ್ಧೆ ನಂಬಿಕೆ ವಿಶ್ವಾಸ ಭಗವಂತನ ಮೇಲಿಟ್ಟಿದ್ದ. ಅರ್ಥ ಐತ್ರೆ? ಭಕ್ತಿ ಶ್ರದ್ಧೆ ನಂಬಿಕೆ ವಿಶ್ವಾಸ ಗುರುವಿನ ಮೇಲೆ ಎಷ್ಟಿಟ್ಟಿದ್ನೋ ಅಷ್ಟೇ ಭಗವಂತನ ಮೇಲೆ ಇಟ್ಟಿದ್ದ. ಭಗವಂತನ ಮೇಲೆ ಎಷ್ಟು ಇಟ್ಟಿದ್ನೋ ಅಷ್ಟೇ ಗುರುವಿನ ಮೇಲೆ ಇಟ್ಟಿದ್ದ.
ಬೆಳಿಗ್ಗೆ 4 ಗಂಟೆ ಕೇಳುವಂಥ ಪದ್ಧತಿ. ಬೆಳಿಗ್ಗೆ 4 ಗಂಟೆಗೆದ್ದು ಅಂಗಳ ಕಸ ಹೊಡೆದು ಚಳಿಯನ್ನು ಹೊಡೆದು ರಂಗೋಲಿಯನ್ನು ಹಾಕುವಂಥ ಪದ್ಧತಿ ಆತಂದು. ದಿನನಿತ್ಯ ಮಾಡ್ತಿದ್ದ. ಏಳುವಾಗ ಗುರುವಿನ ಧ್ಯಾನ, ಗುರುವಿನ ಚಿಂತನೆ, ಭಗವಂತನ ಧ್ಯಾನ, ಭಗವಂತನ ಸ್ಮರಣೆಯನ್ನು ಮಾಡ್ಯಾನ. ಎದ್ದಾನ, ಹಾಸಿಗೆ ಮಡಿಚಿಟ್ಟಾನ. ಬಾಗಿಲು ತೆಗಿಬೇಕಂತೇಳಿ ಆಶ್ರಮದ ಬಾಗಿಲು ಹಿಂಗೆ ತೆರೆದಾನ. ಅಂಗಳದೊಳಗೆ ಇವ ಬಾ ಅಂದಿಲ್ಲ, ಹೇಳಿಲ್ಲ, ಕರೆದಿಲ್ಲ, ಆಮಂತ್ರಣಿಲ್ಲ, ಹೇಳಿಕೊಟ್ಟು ಕಳಿಸಿಲ್ಲ. ಸುದ್ದಿ ಇಲ್ಲ, ಸುದ್ದಿ. ಅಂಗಳದೊಳಗೆ ಭಗವಂತನು ಬಂದು ನಿಂತಾನ, ಗುರುನು ಬಂದು ನಿಂತಾನ. ನೋಡಿದ ತಕ್ಷಣ ಎಷ್ಟು ಆನಂದ ಐತ್ರಿ ಅವನಿಗೆ. ಶರಣಪ್ಪಗ ಆಹಾ ಅಂದವ, ನಾನು ಎಂಥ ಭಾಗ್ಯವಂತ, ನಾನು ಎಂಥ ಪುಣ್ಯವಂತ. ಯಾವ ಜನ್ಮದ ಪುಣ್ಯದ ಫಲವೂ ಗೊತ್ತಿಲ್ಲ. 7 ಜನ್ಮದ ಪುಣ್ಯದ ಫಲವು ಇದ್ದಿರಬೇಕು. ಇಬ್ಬರು ಸಿಗೋದು ಅಂದರೆ ಕಠಿಣದ, ಒಬ್ಬರೇ ಸಿಗದೆ ಹೈರಾಣದ. ಏನ್ರಿ ಯತ್ನಾಳ ಭಕ್ತರು ನೀವೆಲ್ಲ ಪುಣ್ಯವಂತರಿದ್ದೀರಿ. ರುದ್ರಮುನಿ ಶಿವಾಚಾರ್ಯಪ್ಪಗಳವ್ರು ನಿಮಗೆ ಸಿಕ್ಕಾರ. ಏನ್ರಿ ಇವತ್ತಿನ ವಾತಾವರಣದೊಳಗೆ ಒಳ್ಳೆ ಗುರು ಸಿಗಬೇಕು ಅಂದ್ರೆ ದೊಡ್ಡ ಹೈರಾಣದ, ದೊಡ್ಡ ತಿಪ್ಪಲದ. ಅದಕ್ಕೆಲ್ಲ ಪುಣ್ಯ ಬೇಕಾಗ್ತದೆ, ಸುಮ್ಮನೆ ಆಗಂಗಿಲ್ಲ. ಒಂದು ಗಂಡಿಗೆ ಒಂದು ಹೆಣ್ಣು ಸರಿಯಾಗಿ ಸಿಗಬೇಕಂದ್ರೆ ಗಂಡಿನ ಪುಣ್ಯ ಬೇಕು. ಏನ್ರಿ ಒಂದು ಹೆಣ್ಣಿಗೆ ಗಂಡ ಸರಿಯಾಗಿ ಸಿಗಬೇಕಂದ್ರೆ ಹೆಣ್ಣಿನ ಪುಣ್ಯ ಬೇಕು. ತಾಯಿ ತಂದೆಗೆ ಒಳ್ಳೆ ಮಕ್ಕಳು ಹುಟ್ಟಬೇಕಂದ್ರೆ ತಾಯಿ ತಂದೆ ಪುಣ್ಯ ಬೇಕು. ಏನ್ರಿ ಅತ್ತಿ ಚಲೋ ಸಿಗಬೇಕು ಅಂದ್ರೆ ಸೊಸಿ ಪುಣ್ಯ ಬೇಕು. ಸೊಸಿ ಚಲೋ ಸಿಗಬೇಕಂದ್ರೆ ಅತ್ತಿ ಪುಣ್ಯ ಬೇಕು. ಒಳ್ಳೆ ಗುರುಗಳು ಸಿಗಬೇಕಂದ್ರೆ ಶಿಷ್ಯರ ಪುಣ್ಯ ಬೇಕು. ಒಳ್ಳೆ ಶಿಷ್ಯರು ಸಿಗಬೇಕಂದ್ರೆ ಗುರುಗಳ ಪುಣ್ಯ ಇದ್ರೇನೆ ಸಿಗುತ್ತದೆ, ಇಲ್ಲ ಅಂದ್ರೆ ಸಿಗಂಗಿಲ್ಲ. ಯಾಕಂತ ಕೇಳಿದ್ರೆ ಬಹಳ ಮಹತ್ವವಾಗಿರುವಂಥ ವಿಚಾರ ಅದ. ಅವನಿಗೆ ಹಂಡೆ ಹಾಲು ಕುಡಿದಷ್ಟು ಆನಂದ ಆಯಿತು. ಅಯ್ಯಯ್ಯೋ ಅಂದವ. ಕರಿಯದೇ ಈರುವರು ಬಂದು ಅಂಗಳದೊಳಗೆ ನಿಂತಾರ. ಬಹಳ ಆನಂದ ಆಯಿತು. ಯಾರಿಗಾಗಲ್ಲ ಹೇಳ್ರಿ ಆನಂದ? ಯಾಕೆವ ಯಾರಿಗಾಗಲ್ಲ ಆನಂದ? ಒಬ್ಬರು ಸಿಕ್ಕರೆ ಇಟ್ಟು ಆನಂದದೊಳಗೆ ಇದ್ದೀರಿ ನೀವು. ಇನ್ನು ಇಬ್ಬರು ಸಿಕ್ಕಾರಂದ್ರೆ ಅವನಿಗೆ ಹ್ಯಾಂಗೆ ಆನಂದ ಆಗಲ್ಲ? ಬಹಳ ಆನಂದ ಆಯಿತು, ಆನಂದ ಆಯಿತು, ಅನುಭವಿಸಿದ. ಸ್ವಲ್ಪ ಸಮಯವನ್ನು ಬಿಟ್ಟು ಜಿಗಡು ಬಿತ್ತು ಅವನಿಗೆ, ಗೊಂದಲ ಬಿತ್ತು, ಗೊಂದಲಕ್ಕೆ ಬಿತ್ತು ಮನಸ್ಸ. ಯಾಕ ಅಂದ್ರೆ ಇವರು ಒಮ್ಮೆ ಬಂದು ನಿಂತಾರ. ಹಿಂಸ ಮುಂಚಾರೆ ಬಂದರೆ ಏನೇರೇ ಆತಿತ್ತು ಕೆಲಸ. ಇವರು ಒಮ್ಮೆ ಬಂದು ನಿಂತಾರ. ಈಗ ಯಾರನ್ನು ಮೊದಲು ಕರೆಯೋದು? ದಿಕ್ಕು ತಪ್ಪತ್ರಿ ಶರಣಪ್ಪ. ಗುರುವಿಗೆ ಕರ್ಕೊಂಡು ಬಂದ್ರ ಶಿವನಿಗೆ ಸಿಟ್ಟು ಬರ್ತದೆ, ಶಿವನಿಗೆ ತಂದ್ರೆ ಗುರುವಿಗೆ ಸಿಟ್ಟು ಬರ್ತದೆ. ಹಾಗೆ ಮಾಡಬೇಕು ಅಂತ ವಿಚಾರ ಮಾಡಿದ. ಸ್ವಲ್ಪ ಹೊತ್ತು ವಿಚಾರ ಮಾಡಿ ತನ್ನ ಮನಸ್ಸು ಗಟ್ಟಿ ಮಾಡಿಕೊಂಡ. ಶರಣಪ್ಪ ಗಟ್ಟಿ ಮಾಡಿಕೊಂಡ. ಗಟ್ಟಿ ಮಾಡಿ ಹೊರಗೆ ಬಂದು ಎರಡೂ ಕೈಯಿಂದ ಸದ್ಗುರುವಿನಾಥನ ಸನ್ನಿಧಾನಕ್ಕೆ ಹೋಗಿ ಕೈಯನ್ನು ಹಿಡಿತಾನೆ. ಗುರುವಿನ ಕೈಯನ್ನು ಹಿಡಿದು, ನನ್ನಪ್ಪ ನನ್ನೊಡೆಯ ಬರಬೇಕು, ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರ ಪಾವನವಾಯಿತು. ನಿನ್ನ ಪಾದ ಸ್ಪರ್ಶದಿಂದ ನನ್ನ ಕುಟೀರ ಪಾವನವಾಯಿತು. ಗುರುವೇ ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಏನ್ರಿ ಸರಿ ಕರ್ಕೊಂಡು ಬಂದ. ಗದ್ದಿಗೆ ಮೇಲೆ ಕೂಡಿಸಿದ. ಶಿವನ ಹತ್ರ ಬಂದ. ಯಪ್ಪ ಭಗವಂತ ನೀನು ಬಂದಿದ್ದೆ, ನನಗೆ ಭಾಳ ಆನಂದ ಆಯ್ತಪ್ಪ. ಬಂದಿದ್ದು ಭಾಳ ಚಲೋ ಆಗ್ಯದ ಯಪ್ಪ, ನನಗ ಆನಂದ ಆಗ್ಯದ, ಬಾ ಬಾ ಅಂಥೇಳಿ ತಂದು ಕೂಡಿಸಿದ. ಭಗವಂತ ಶಿಷ್ಯನ ಮಾರಿನೇ ನೋಡ್ತಿದ್ದ, ನಗುತ್ತಿದ್ದ. ಅಲ್ಲೋ ಶರಣಪ್ಪ, ಶಿಷ್ಯ ನಿಮ್ಮ ಗುರುವಿನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ನಂಬಿಕೆ ವಿಶ್ವಾಸ ಇಟ್ಟಿದೆಯೋ
ಅಷ್ಟೇ ನನ್ನ ಮೇಲೆ ಇಟ್ಟಿದೆ. ನನ್ನ ಮೇಲೆ ಏಟಿಟ್ಟಿದಿ ಅಟ್ಟೆ ಗುರುವಿನ ಮೇಲೆ ಇಟ್ಟಿದಿ. ಇಬ್ಬರೂ ಬಂದು ನಿಂತೀವಪ್ಪ. ನಾ ಎಷ್ಟು ಆನಂದದೊಳಗಿದ್ದ ಅಂತ ನಾವು ಭಗವಂತ ಸುರ್ವಿಗೆ ನನ್ನೇ ಕರ್ಕೊಂಡು ಹೋಯ್ತಿ, ನನ್ನೇ ಸ್ವಾಗತ ಮಾಡ್ಕೊಂಡು ಹೋಯ್ತಿ, ನನ್ನ ಒಯ್ದು ಕೂಡಿಸ್ತಿ ಅಂತ ತಿಳ್ಕೊಂಡು ನಾ ಎಷ್ಟು ಆನಂದದೊಳಗಿದ್ದ. ಆದರೆ ನೀ ಏನು ಮಾಡಿದೆ? ಹಾಂ, ಸುರ್ವಿಗೆ ಬಂದು ನಿನ್ನ ಗುರುವಿನ ತಂದು ಕೂಡಿಸಿ ಆಮೇಲೆ ನನಗೆ ತಂದು ಕೂಡಿಸಿದೆಯಲ್ಲ, ಯಾಕ ಅಂದವ ಭಗವಂತ. ಶರಣಪ್ಪನಿಗೆ ಕೇಳ್ತಾನೆ ಯಾಕ. ಆಗ ಶರಣಪ್ಪ ಭಕ್ತ ಹೇಳ್ತಾನೆ, ಖರೆಯದೆಯಪ್ಪ, ಸುರ್ವಿನಿ ಗುರುವಿನ ತಂದು ಕುಡಿಸಿದ ಖರೆಯದ. ಯಾಕ ಅಂತಂದ್ರೆ ನೀನೇ ಈಶ್ವರ, ನೀನೇ ಭಗವಂತ, ನೀನೇ ಮೃತ್ಯುಂಜಯ, ನೀನೇ ಗಂಗಾಧರ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ಅಂದಂತವ. ನೀನೇ ಭಗವಂತ ಇದ್ದೀಯ ನನಗೆ ಗೊತ್ತಿದ್ದಿದ್ದಿಲ್ಲ, ಇವನೇ ಭಗವಂತನ ಅಂತ ತಿಳ್ಕೊಂಡು ತೋರಿಸಿಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ನನ್ನಪ್ಪ ಗುರುನಾಥ ತೋರಿಸಿಕೊಟ್ಟಾನ, ಅದಕ್ಕೆ ತಂದು ಕೂಡಿಸೀನಿ ಅಂದ್ರಂತೆ. ಆ ನಿಟ್ಟಿನೊಳಗೆ ಗುರುವಿನ ಮಹಿಮೆ ಅಗಾಧ ಗಮ್ಯ ಗೋಚರ ಅಪ್ರತಿಮವಾಗಿರ್ತಕ್ಕಂಥದ್ದು. ಗುರುವಿನ ಬಗ್ಗೆ ಎಷ್ಟು ಹೊಗಳಿದರೂ ಕಡಿಮೆ ಅದ, ಗುರುವಿನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅದ. ಅದಕ್ಕಾಗಿ ಈಗಾಗಲೇ ಸಮಯ ಬಹಳ ಆಗಿರ್ತಕ್ಕಂಥದ್ದು. ಅಲ್ಲಿ ಮಹಾಕವಿ ಆಗಿರ್ತಕ್ಕಂಥ ಡಾಕ್ಟರ್ ಯಲ್ಲ ಬಸವರಾಜರವರು ಪ್ರಥಮ ಗುರುವಿನ ಯಾಕೆ ಸ್ಮರಣೆ ಮಾಡಿದ ಅಂತ ಕೇಳಿದ್ರೆ ಅವ ಹೇಳ್ತಾನೆ ಗುರುನಾಥನಿಗೆ, ಯಪ್ಪ, ಲೋಕ ಕಲ್ಯಾಣ ಮಾಡುವುದಕ್ಕಾಗಿ ಬಂದಿರತಕ್ಕಂಥ ಕಲಾತ್ಮಕ, ಲೋಕ ಉದ್ಧಾರಗೈಯಲು ಬಂದಿರತಕ್ಕಂಥ ಉದಾತ್ಮ ನೆನೆಸಿಕೊಂಡಿರ್ತಕ್ಕಂಥವನು, ಸಾಕ್ಷಾತ್ ಶಿವನ ಸನ್ನಿಧಾನದೊಳಗೆ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಂದೀಶನೇ ಧರೆಗಿಳಿದಿರ್ತಕ್ಕಂಥವನದನ, ಅಂಥವನ ಚರಿತೆಯನ್ನು ಬರಿತೀನಿ. ಈ ಚರಿತೆಗೆ ಯಾವ ಥರದ ಕುಂದುಕೊರತೆ ಬಾರದಂತೆ ನಿರ್ವಿಘ್ನವಾಗಿ ಎಲ್ಲರ ಜನಮಾನಸದೊಳಗೆ ಇರಲಿ, ಎಲ್ಲರ ಹೃದಯದೊಳಗೆ ಈ ಗ್ರಂಥ ನೆಲೆಸಲಿ, ನಿನ್ನ ಆಶೀರ್ವಾದ ನನಗೆ ಬೇಕು ಅಂತ ತಿಳ್ಕೊಂಡ ಕವಿಯಾಗಿರ್ತಕ್ಕಂಥವನು ಪ್ರಪ್ರಥಮದೊಳಗೆ ಗುರುವಿನನ್ನು ಸ್ಮರಣೆ ಮಾಡಿದ್ದಾನೆ, ಅವರ ಆಶೀರ್ವಾದ ಬೇಡಿದ್ದಾನೆ. ಹಾಗೆ ಅನಂತ ಜಗದಾಚಾರ್ಯರನ್ನ, ಭಗವಂತನನ್ನ, ಮಹಾಲಕ್ಷ್ಮಿಯನ್ನ, ಸರಸ್ವತಿಯನ್ನ, ವಿಘ್ನೇಶನನ್ನ, ಬಸವಾದಿ ಪ್ರಮಥ ಗಣಗಳನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನ, ಅನಂತ ದೇವಾನುದೇವತೆಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಮಹತ್ವವಾಗಿರ್ತಕ್ಕಂಥ ಗ್ರಂಥವನ್ನು ರಚನೆಯನ್ನು ಮಾಡ್ತಾ ಇದ್ದೀನಿ, ಪುಣ್ಯ ಪುರಾಣವನ್ನು ಲೇಖನ ಮಾಡ್ತಾ ಇದ್ದೀನಿ. ಈ ಪುರಾಣಕ್ಕೆ ಯಾವ ಥರದ ತೊಂದರೆ ಆಗಲಾರದಂಗೆ ನಿಮ್ಮೆಲ್ಲರ ಕೃಪಾಶೀರ್ವಾದ ನನಗೆ ಬೇಕು ಅಂತ ತಿಳ್ಕೊಂಡು ಮಹಾಕವಿಯಾಗಿರ್ತಕ್ಕಂಥ ಡಾಕ್ಟರ್ ಯಲ್ಲ ಬಸವರಾಜರವರು ಕೇಳಿಕೊಳ್ತಾ ಇದ್ದಾರೆ. ನಾಳಿನ ದಿವಸ ಪುರಾಣ ಪ್ರಾರಂಭ ಆಗ್ತದೆ. ಬರೀ ಪೀಠಕ್ಕೆ ಆಯಿತು, ನಾಳಿನ ದಿವಸ ಕಥಾ ಪ್ರಾರಂಭ ಆಗ್ತದೆ. ನಾಡದ್ದು ಇವತ್ತು ರವಿವಾರ, ನಾಳೆ ಸೋಮವಾರ, ಮಂಗಳವಾರ ದಿವಸ ತೊಟ್ಟಿಲೆ ಕಾರ್ಯಕ್ರಮ ನೆನಪಿಟ್ಟುಕೋರಿ. ಯಾಕಂದ್ರೆ ಮುಂದೆ ಹಾಕಿದೀವಿ ಅಂತಂದ್ರೆ ತೊಟ್ಟಿಲೆ ಆಗೋ ತನಕ ಏನೂ ಹೇಳಕ್ಕೆ ಬರಂಗಿಲ್ಲ. ಏನ್ರಿ, ಕಿವಿ ಮಾತು ಹೇಳ್ತೀನಿ ನಿಮಗೆ. ತೊಟ್ಟಿಲ ಹಾಕಿದ ನಂತರ ಏನಾದರೂ ಹೇಳಕ್ಕೆ ಬರ್ತದೆ. ಏನು ಹುಟ್ಟೋದಕ್ಕೆ ಮೊದಲು ಕುಲೆ ಹೊಲಿಸೋದು ಹೆಂಗೆ? ಅದಕ್ಕಾಗಿ ನಾಡದ ಅಂದರೆ ಮುಂದೆ 6-7 ದಿನ ಉಳಿತಾವಂತ. ಪುರಾಣಕ್ಕೆ ಒತ್ತು ಕೊಡ್ಲಿಕ್ಕೆ ಬರ್ತದೆ, ಪವಾಡಗಳು ಹೇಳಕ್ಕೆ ಬರ್ತದೆ. ದಿನಗಳು ಕಮ್ಮಿ ಆದವು ಅಂತಂದ್ರೆ ಇಲ್ಲೇನೂ ಮಾಡಲಿಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ನಾಡದ ಮತ್ತು ಇಂಥ ಪುಣ್ಯ ಪುರಾಣದ ಸಂದರ್ಭದೊಳಗೆ ಸೇವಾ ಮಾಡೋರಿದ್ರೆ ಮುಕ್ತ ಅವಕಾಶ ಅದ. ಯಪ್ಪ, ನಾನು ತೊಟ್ಟಿಲು ಕೊಡ್ತೀನಿ ಅನ್ನೋರಿದ್ರೆ ತೊಟ್ಟಿಲು ಕೊಡ್ರಿ. ಯಾರು ಇಲ್ಲಪ್ಪ ಬಂಗಾರ ಬೆಳ್ಳಿ ಮಾವಿನಕಾಯಿ ತರ್ತೀನಿ ಅನ್ನೋರು ಬೆಳ್ಳಿ ಮಾವಿನಕಾಯಿ ತೊಗೊಂಬರ್ರಿ, ಬೆಳ್ಳಿ ಉಡ್ದಾರ ತರ್ತೀನಿ ಅನ್ನೋರು ಬೆಳ್ಳಿ ಉಡ್ದಾರ ತೊಗೊಂಬರ್ರಿ, ಮುರು ತರ್ತೀನಿ ಬಂಗಾರದಂದ್ರೆ ಮುರು ತೊಗೊಂಬರ್ರಿ. ಇಲ್ಲಪ್ಪ ದೇವಮ್ಮ ತಾಯಿ ಮನಾರು ನಮಗೆಲ್ಲ ಕೊಟ್ಟಾಳ, ಗವಾಯಿಗೆ ತಬಲಾಜಿಗೆ ನಿಮಗೆ ಅರ್ಧರ್ಧ ತಲೆ ಬಂಗಾರ ತರ್ತೀವಿ ಅಂದ್ರೂ ನಾವು ಬೇಡ ಅನ್ನಂಗಿಲ್ಲ. ಅಯ್ಯವ ಅಂದರೆ ನೀವು ಎಲ್ಲಿ ತರ್ರಿ ಅಪ್ಪ ಬಂಗಾರ ಏನೋ ಕಮ್ಮಿ ಆಗ್ಯದಂಜ ನೀ ಯಾರು ಸೇವಾ ಮಾಡಲಿಕ್ಕೆ ಇಲ್ಲಿ ಮುಕ್ತ ಅವಕಾಶ ಅದ. ಇಂಥ ಪರಮ ಪವಿತ್ರವಾಗಿರುವಂಥ ಶರಣಬಸವನ ಪುಣ್ಯ ಪುರಾಣದೊಳಗೆ ಸೇವಾ ಸಿಗೋದು ದುರ್ಲಾಭ, ಯಾರಿಗೆ ಸಿಗುತ್ತದ ಅವರಿಗೆ ಬಹುಲಾಭ. ಏನ್ರಿ, ನೆನಪಿಟ್ಟುಕೋರಿ. ಮಂಗಳವಾರ ದಿವಸ ತೊಟ್ಟಿಲ ಕಾರ್ಯಕ್ರಮ ವಿಶೇಷತಃ
ಪುಣ್ಯ ಪುರಾಣವನ್ನು ಹಚ್ಚುವುದು ಯಾತಕ್ಕಾಗಿ, ಇದು ಕೇಳುವುದು ಯಾತಕ್ಕಾಗಿ ಅಂತ ಕೇಳಿದರೆ ನಾ ಮೊದಲೇ ಅಂದಿನಿ, ಯತ್ನಾಳ ಗ್ರಾಮದ ಭಕ್ತರಲ್ಲಿ ಸಂಸ್ಕಾರ ಅದ ಅನ್ನೋದನ್ನು ನಾ ಯಾಕೆ ಹೇಳೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ನೀವು ಹೇಳಲಾರದೆ, ನೀವು ಪುರಾಣಿಕರು ಹೇಳಲಾರ್ದಂಗೆ ನಾ ಬರೋದಕ್ಕಿಂತ ಮೊದಲು ಒಂದು ಲೈನ್ ಕೂತೀರಿ ನೋಡ್ರಿ ಪುರಾಣ ಕೇಳಕ್ಕೆ. ಒಂದೊಂದು ಊರಾಗ ಪುರಾಣಿ ಮಂಗಲ ಆಗ್ತದೆ, ಯಾವ ಈ ಕಡೆ ಸರಿ, ಯಾವ ಕಿತ್ತದ ಸರಿ, ಅಲ್ಲೇ ಹಿಂಗೆ ಮುಂದಕ್ಕಿಲ್ಲ ಹಿಂದಕ್ಕಿಲ್ಲ, ಅಡ್ಡ ತಿಡ್ಡ ಕೂಡೋದ್ರಿ ಶೇಂಗಾ ಇಲ್ಲಿ ಕೂತವ್ರಂಗೆ. ಯಾಕಡೆ ಬೇಕು ಆ ಕಡೆ ಕೂಡೋದು. ನೀವು ಎಷ್ಟು ಲೈನ್ ಚಂದ ಕೊಟ್ಟು ಅವತ್ತು ನಾ ಬಂದು ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ, ಏನ್ರಿ ಪುರಾಣ ಕೇಳೋದು ಕಡೆಗುಳಿತು, ಮೊದಲು ಕೂಡೋದು ಕಲಿಬೇಕತ್ತ. ಏನ್ರಿ ಕೇಳೋದು ಆಮೇಲೆ ಕೇಳಕತ್ರಿ, ಕೂಡೋದು ವಿಶೇಷತಃ ನಿಮ್ಮಲ್ಲಿ ಸಂಸ್ಕಾರ ಅದ, ಹ್ಯಾಂಗೆ ಕೂತು ಕೇಳಬೇಕನ್ನೋದು ಪದ್ಧತಿ ನಿಮಗೆ ಗೊತ್ತದ. ಏನ್ರಿ ಎಷ್ಟು ಚಂದ ಕೂತೀರಿ ನೋಡ್ರಿ. ಭಾಳ ಚಂದ ಕೂತೀರಿ, ಹಿಂಗೆ ಕೂಡಬೇಕು. ಇವತ್ತೊಂದು ದಿವ್ಸ ಕೂತು ನಾಳೆಗೆ ಮತ್ತೆ ಕಚ್ಚ ಬಿಸ್ಕೊತೀರಿ, ಹಂಗೆ ಮಾಡಬೇಡ್ರಿ. ಇದು ಏನು ಕೂತೀರಿ ಜಾಗ ಫಿಟ್ ನಿಮ್ಮದು. ಏನ್ರಿ ಈ ಕಡೆ ಗಂಡ್ಮಕ್ಳು ಕೂಡ್ತಾರೆ, ಒಂದು ಲೈನ್ ಮಾಡಿಕೊಂಡು ಈ ಕಡೆ ಗಂಡ್ಮಕ್ಳು ಈ ಕಡೆ ಹೆಣ್ಮಕ್ಳು ಕುಂತ್ರ, ಯಾರಾದರೂ ಪರ ಊರವರು ಯತ್ನಾಳದೊಳಗೆ ಪುರಾಣ ಹಚ್ಚಾರಿ ನೋಡಿ ಬರಬೇಕು ಅಂತ ತಿಳ್ಕೊಂಡು ಅವರು ನೋಡಕ್ಕೆ ಕೇಳಕ್ಕೆ ಬಂದ್ರೆ ನಿಮ್ಮನ್ನು ಕುಚ್ಚಿದ್ ನೋಡೇ ಗೊತ್ತಾಗಬೇಕು ಅವರಿಗೆ ಪುರಾಣ ಹೆಂಗೆ ಮಾಡ್ಲಿಕ್ಕತ್ತಾರೆ ಇವರು ಅನ್ನೋದನ್ನು. ಏನ್ರಿ ನಿಮಗೆ ನೋಡೇ ಗೊತ್ತಾಗಬೇಕು ಅವ್ರಿಗೆ ಯಾರಿಗೇನು ಕೇಳೇಬಾರದು. ಆ ನಿಟ್ಟಿನೊಳಗೆ ನಿಮ್ಮಲ್ಲಿ ಪದ್ಧತಿ ಅದ, ಸಂಸ್ಕಾರ ಅದ. ಏನ್ರಿ ಅದೇ ರೀತಿ ನಿಟ್ಟಿನೊಳಗೆ ಪ್ರತಿ ವರ್ಷ ಕೂಡ ದ್ಯಾವಮ್ಮ ತಾಯಿಯಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸವನ್ನಿಟ್ಟು ಬದುಕುವಂಥ ಭಕ್ತರು ನೀವೆಲ್ಲ. ಆ ನಮ್ಮ ಕಡ್ಕೋಳದ ಪೂಜ್ಯರಲ್ಲಿ ಬಹಳಷ್ಟು ಭಕ್ತಿಯನ್ನು ಇಟ್ಟುಕೊಂಡು ನಡೀತಿರತಕ್ಕಂಥವರು. ವಿಶೇಷತಃ 10 ಮ್ಯಾಗ ಆಗ್ಯದ. ದ್ಯಾವಮ್ಮ ತಾಯಿ ಇದ್ರ ಮೇಲೆ ಗೊತ್ತಾಗ್ತದೆ ನೋಡಿ, ಹ್ಯಾಂಗೆ ಕೂತೀರಿ, ಟೈಮ್ ಏಟಾಗ್ಯದ ಅನ್ನೋದು ಗೊತ್ತಾಗಿಬಿಡ್ತದೆ. ದ್ಯಾವಮ್ಮ ತಾಯಿ ಮಾತಾಗ ಜೈ ಅಂದ್ರೆ ಏನೋ ಟೈಮ್ ಆಗಿಲ್ಲ ಅನ್ನಿಸ್ತದೆ. ದ್ಯಾವಮ್ಮ ತಾಯಿ ಮಾಯೋ ಅಂದಿರಿ ಅಂದ್ರೆ ಬಂದದ ಸಮಯ ಆಗ್ಯದ ಅನ್ನೋದು ಗೊತ್ತಾಗ್ತದೆ. ನೀವು ಕೂತಿರತ್ತ ನಾವು ಹಾಗೆ ಹೇಳ್ಕೊತ ಹೋದೇವು ಅಂದ್ರೆ ಪರಿಸ್ಥಿತಿ ಹೆಂಗಾಗ್ತದೆ ಗೊತ್ತೇನು? ಏನ್ರಿ ನೀವು ಕೂತಿರತ್ತ ನಾವು ಹಂಗೆ ಹೇಳ್ಕೊತ ಹೋದೀವಿ ಅಂದ್ರೆ ಪರಿಸ್ಥಿತಿ ಏನಾಗ್ತದಂದ್ರೆ, ಹಿಂಗೆ ನಿಮ್ಮ ಊರಾಗ ಹೆಂಗೆ ಪುರಾಣ ಹಚ್ಚಿರಿ, ಒಂದು ಊರಾಗ 11 ದಿನ ಪುರಾಣ ಹಚ್ಚಿರಿ. ಏನ್ರಿ ಮನೆ ಕಡೆ ಹೋಗೋದಿರ್ತದೆ, ಸ್ವಲ್ಪ ಸುಸ್ತು ಹೋಗಲಿ ಅಂತೇಳಿ ಹೇಳಕತ್ತೀನಿ. ಎಚ್ಚರ ಆದ್ರೆ ಅಂದ್ರೆ ಮನೆಗೆ ಸೀದಾ ಹೊಲಕ್ಕೆ ಬರ್ತವೆ. ಏನ್ರಿ 11 ದಿನ ಪುರಾಣ ಹಚ್ಚಿದ್ರು. ಆ ಊರೊಳಗೆ ಸಂಗಮ್ಮ ಅಂತೇಳಿ ಒಬ್ಬ ಹೆಣ್ಮಗಳು, ಯಾರು ಹೆಸರಿನವ್ರು ಇದ್ದೀರೇನು? ಸಂಗಮ್ಮನವರು. ಸಂಗಮ್ಮನವ್ರು ಇದ್ರು. ನೀ ಅಲ್ಲಿ ಯವ್ವ ಆ ಸಂಗಮ್ ಬೇರೆ, ಇನ್ನು ಈಗೇ ಶುರುವಾಗಿದೆ ಪೂರ್ಣ, ಏನೋ 8 ದಿನ ಅದ. ಏನು ಆ ಸಂಗಮ್ಮಕ್ಕನಕ್ಕೆ ಒಬ್ಬಕ್ಕೆ ಹಿರಿಯ ಹೆಣ್ಮಗಳು ಆಕಿ ವಿಚಾರ ಮಾಡಿದ್ಲು. ಏನು ಮಾಡಿದ್ಲು ಅಂತಂದ್ರೆ, ನಮ್ಮ ಊರೊಳಗೆ ದ್ಯಾವಮ್ಮ ತಾಯಿಯ ಜಾತ್ರಾ ನಿಮಿತ್ತ 11 ದಿವಸ ಪುರಾಣ ಇಟ್ಟಾರಂದ್ರೆ 11 ದಿವಸ ರಾತ್ರಿ ಊಟ ಬಂದು. ಏನು ಮಾಡಿಳು? ರಾತ್ರಿ ಒಪ್ಪತ್ತತ್ತು ಮಾಡ್ತೀರಲ್ಲ ನೀವು. ಏನ್ರಿ ರಾತ್ರಿ ಊಟ ಬಂದು ಮುಂಜಾನೆ ಮಧ್ಯಾಹ್ನ ಕುಟ್ಟಕ್ಕೆ ರಾತ್ರಿ ಅನ್ನೋದು ಅವ್ವ. ಏನ್ರಿ ಇನ್ನು ಪುರಾಣ ಕೇಳುವಂಥ ಹವ್ಯಾಸ ಹೆಣ್ಮಗಳು. ಗವಾಯಿಗಳು ತಬಲಾಜರು ಬಂದು ಟ್ವಿಂಟಿನ್ ಮಾಡ್ಲಿಕ್ಕತ್ರ ಅಂದ್ರೆ ಅವ್ವ ಗವಾಯಿಗಳು ತಬಲಾಜರು ಬಂದಾರ, ಪುರಾಣಿಕರು ಬರ್ತಾರೆ ಈಗ ಅಂತ ತಿಳ್ಕೊಂಡು ಮುಖ ತೊಳ್ಕೊಂಡು ಇವತ್ತು ಹಚ್ಕೊಂಡು ಆಕಿನೊಂದು ಪದ್ಧತಿ. ರಾತ್ರಿ ಒಪ್ಪತ್ತು ಊಟ ಇಲ್ಲಲ್ಲ, ಬೊಗಣಿ ತೊಗೊಂಡು 1 ಕಿಲೋ ಅವಲಕ್ಕಿ, ಏನ್ರಿ 1 ಕಿಲೋ ಅವಲಕ್ಕಿ ಹೊಡೆದು ಮ್ಯಾಗ ಏನ್ರಿ ಮೊಸರ, ಉಪ್ಪ, ಖಾರ, ಬಾಯರ್ ಮುಚ್ಚು ಕಣ್ಣರು ಬಿಡಿ ಯವ್ವ ಹೇಳಕತ್ತೀನಿ, ನಾನು ನೀನು ತಿಲ್ಲಕತ್ತೀನಿ, ಹಂಗೆ ಮಾಡಕತ್ತೀನಿ. ಅದು ಉಪ್ಪ ಖಾರ ಹೊಡೆದು ಮ್ಯಾಗ ಮುಚ್ಚಿ ನೆಲೆ ಮೇಲಿಟ್ಟು ಪುರಾಣಕ್ಕೆ ಬರಕ್ಕೆ. ಪುರಾಣ ಕೇಳೋತಾನ ನೆನಿತವ ಚಂದ. ಮಂಗಲ ಅದ ನಡ್ದಾಗೆ ಬುಸುಕನ ಎದ್ದು ಬರ್ರ ಹೋಗಿದೆ ಹೋಗಾನ. ಏನ್ರಿ ಬೊಗೋಣಿ ತೊಗೊಂಡು ಮ್ಯಾಗಿನ ಮುಚ್ಚಳ ತೆಗೆದು ಸರಿಗೆ ಮುಚ್ಚಿ ಬಕ್ 1 ಕಿಲೋ ಅವಲಕ್ಕಿ ರೀ. ಬಕ್ ತಿಂದು ಒಂದು ಕಳಸಿ ನೀರು ಕುಡಿದು ಒಪ್ಪತ್ತು ಮಾಡೋಕ್ಕೀಗ ಸಂಗವಕ್ಕ. ಏನು 1 ದಿವಸ ಏನ್ರಿ ಗವಾಯಿಗಳ ತಬಲಾಜಿಯವ್ರು ಬಂದಾರ. ಬೊಗೋಣಿ ತೊಗೊಂಡ್ರ ಪದ್ಧತಿ ಇತ್ತು. ಅವಲಕ್ಕಿ ಮ್ಯಾಲ ಉಪಕಾರ ಹೊಟ್ಟು ಮ್ಯಾಲ ಮುಚ್ಚಿ
ನೆಲೆ ಮೇಲಿಟ್ಟು ಬಂದು ಸುಧರಾ ಸಿಂಗ್ ಕೂಡೋದಕ್ಕೆ ಗವೈಗಳು ಹಾಡ ಹಿಡಿದಿರು. ಗವೈಗಳು ಹಾಡ ಹಿಡಿದಿರ. ಹಾಡ ಯಾವುದು ಹಾಡ ಹಿಡಿದಿರ ಅಂದರೆ ನೆನೆಯಬೇಕು ನಿತ್ಯ ನೆನೆಯಬೇಕು, ನೆನೆಯಬೇಕು ನಿತ್ಯ ನೆನೆಯಬೇಕು, ಅವು ನೆನೆಯಬೇಕು. ಇದು ಸಂಗಮ ಬಂದಂತು 5 ರೂಪಾಯಿಗೆ ಮಣ್ಣು. ಇವು ಗವೈ ತಬಲಾಜಿಗೆ ನಾ ಉಲೇಕಿ ನೆನ್ಸೋದು ಹೆಂಗೆ ಗೊತ್ತಾಗಿದೆ ಅಂದರು. ಇವು ಗವೈ ತಬಲಾಜಿ ಯಾಕೋ ಇವ್ನ ಮಂದ್ಯಾಗ ಮರ್ಯಾದೆ ಕಳೆ ಹಂಗೆ ಕಾಣ್ತಾವ ಅಂತೇಳಿ ಬುಸುಕ್ಕನ ಎದ್ದತ್ರಿ. ಎದ್ದು ಎಲಿ ಚಂಚೆ ತೆಗೆದು ಗವೈಗೆ 200 ತಬಲಾಜಿ 200 ಕೊಡ್ತಾರಪ್ಪ. ಅವನಿಗೆ 200 ಇವನಿಗೆ 200 ಕೊಟ್ಟಾಗೆ ಇವ್ರಿಗೆ ಮತ್ತೆ 100 ರೂಪಾಯಿ ಐತ್ರಿ. ಒಬ್ರಿಗೊಬ್ರು ಎದ್ರ ಬಿದ್ದರೆ ಹಿಂಗೆ ಕೂತಿರೋ ಅವ್ರು ಕಣ್ಣು ಹೊಡ್ಕೊಂಡ್ರು. ಮುದುಕಿ ಸಂಗೀತ ಮೇಲೆ ಭಾಳ ಜೀವ ಕಾಣ್ತದೆ. ಬರೀ ನೆನಿಬೇಕನ್ನೋದಾಗ 200 ಕೊಟ್ಟದು ಬಿಡಬೇಡ ಅಂದಿವ ಅವನಿಗೆ. ಇವನು ಸೊನ್ನೆ ಮಾಡಿ ಅದು ಮುದುಕಿ ಕೊಟ್ಟು ಸುಧರಾ ಸಿಂಗ್ ಕೊಡೋದಕ್ಕೆ ಮತ್ತೆ ಮಾಡಿದ್ರು. ನೆನೆಯಬೇಕು ನಿತ್ಯ ನೆನೆಯಬೇಕು, ನೆನೆಯಬೇಕು ನಿತ್ಯ ನೆನೆಯಬೇಕು, ನಿತ್ಯ ನೆನೆಯಬೇಕು. ಸಂಗಮಕ್ಕಂದು 5 ರೂಪಾಯಿಗೆ ಮಣ್ಣು ಹೊಂದಕ್ಕಿ 2 ದಿನ ಕೊಟ್ಟರು ಇನ್ನೂ ನೆನಿಬೇಕು ಎಲ್ಲಕತ್ತಾವ. ಒಟ್ಟಾರೆ ಮಂದ್ಯಾಗ ಮರ್ಯಾದೆ ಕಳಿಬೇಕತ್ತಾವ. ಆಕೆ ವಿಚಾರ ಮಾಡ್ತಾವೆ ಮಂದ್ಯಾಗ ಮರ್ಯಾದೆ ಕಳ್ಕೊಂಡು ಇದ್ರೆ ಏನು ಸಾರ್ಥಕದ? ಹಾಂ, ಮರ್ಯಾದೆ ಕಳ್ಕೊಂಡ ಮೇಲೆ ಏನು ಇದ್ದರೇನು ಬಿಟ್ರಿ ನೋಡಾರಿ ಅಂತೇಳಿ ಬುಸುಕನ ಎದ್ದು ಮತ್ತೆ 200 ಕೊಡ್ತಾರಪ್ಪ. ಇವ್ರಿಗೆ ಇಂಥ ಹುರುಪಾಯ್ತ್ರಿ. ನಾ ಏನು ಹೇಳಿ ಅಡೆ ಬರೀ ನೆನಿಬೇಕನ್ನೋದಾಗೆ 200 ಕೊಡಗತ್ತಂದ್ರೆ ಹಾಡ ಇನ್ನೂ ಭಾಳ ದೊಡ್ಡದ ಅಂದು ಇವಾಗ ಅವಾಗ ಏನು ಕೊಟ್ಟು ಸುಧರಾ ಸಿಂಗ್ ಕೂಡೋದಕ್ಕೆ ಮತ್ತೆ ಚಾಲು ಮಾಡಿದ್ರು ಇವರು. ನೆನೆಯಬೇಕು ನಿತ್ಯ ನೆನೆಯಬೇಕು, ನೆನೆಯಬೇಕು ಅವು ನೆನೆಯಬೇಕು. ಕಂಡಬಟ್ಟಿ ಸಿಟ್ಟಿಗೆ ಬತ್ರಿ ಸಂಗಮಕ್ಕೆ. ಸಂಗಮ ಸಿಟ್ಟಿಗೆ ಬಂದು ಎದ್ದಿದ್ದು ಏನು ನೆನಿತಾವೋ ಗವೈ ಏನು ನೆನಿತಾವ ನೆನೆದ್ರೆ ನನ್ನ ಅವಲಕ್ಕಿ ನೆನಿತಾವ ನಿಂದೇನೆ ಗಂಟು ಹೋಗ್ತದ. ಗವೈಗಳಂದ್ರು ಯಾವ ಅವಲಕ್ಕಿ ಏನೇನಿದೆ ಯವ್ವ ಅಂದರು. ನಾ ಅವಲಕ್ಕಿ ನೆನ್ಸೋದು ನೀ ಯಾವಾಗ ನೋಡಿದ್ವಿ? ಎಲ್ಲಿ ಬರಲಿ ಯವ್ವ ಎಲ್ಲಿ ನೋಡಿಲ್ಲ? ಇವತ್ತೇ ಚಾಲು ಹೋಗೋದು ಊರ್ಲಿಂದ ಬಂದೀನಿ ವೇದಿಕೆ ಕೂತೀನಿ. ಎಲ್ಲಿ ಬರಲಿ ಯವ್ವ ನೋಡಿಲ್ಲ ಮ ನೆನಿಬೇಕಲ್ಲಕತ್ತಿದ್ದಲ್ಲ ಯಾವಾಗ ಹಾಡದ ನಮ್ಮವ್ವ ಹಾಡದ ನೀ ಅವಲಕ್ಕಿ ನೆನ್ಸಿ ನೋಡಿಲ್ಲ? ಅಯ್ಯಪ್ಪ ಸುಮ್ಮನೆ ಕೊಟ್ಟಲ್ಲ ಬಾಯಾಗ ಮಾಡಿ 400 ಅಂದ್ಲತ್ತ. ಹೇಳುವ ತಾತ್ಪರ್ಯ ಏನಂತ ಕೇಳಿದ್ರೆ ಅರ್ಥಕ್ಕೆ ಅನರ್ಥ ಆದ್ರೆ ಹಿಂಗಾಗಿತ್ತವ. ಇಲ್ಲಿ ತನಕ ಬಹಳ ಭಕ್ತಿಯಿಂದ ಕೂತು ಕೇಳಿದ್ದೀರಿ. ನಾಳೆಗೆ ಪ್ರಾರಂಭ ಆಗ್ತದೆ, ಕಥೆ ಪ್ರಾರಂಭ ಆಗ್ತದೆ. ವಿಶೇಷತ ಇದಕ್ಕಿಂತಲೂ ಹೆಚ್ಚಿನ ಜನರು ಸಣ್ಣವರು ದೊಡ್ಡವರು ಹಿರಿಯರು ಕಿರಿಯರು ಅನುಭವ ವಿಕ್ರಮದಲ್ಲಿ ಮಾಡಿಕೊಂಡು ಬಂದು ಈ ಪರಮ ಪವಿತ್ರವಾಗಿರುವಂಥ ಪುಣ್ಯ ಪುರಾಣದೊಳಗೆ ತನು ಮನ ಧನದ ಸೇವೆಯನ್ನು ತೊಟ್ಟಲು ಕೊಡೋರು ಯಾರಾದರೂ ಇದ್ದರೆ ನಮ್ಮ ಸರ್ ಹತ್ರ ಬರಸ್ರಿ. ಬೆಳ್ಳಿ ಮಾವಿನಕಾಯಿ ತರವ್ರು ಇದ್ದರೆ ಮಾಡಬೇಕು, ಕೊಡಬೇಕು. ನಾನಿವತ್ತು ಅಲ್ಲಿಂದೇ ಬಂದೀನಿ. ಕಾಳಿಗಿ ತಾಲೂಕದೊಳಗೆ ಹೊಸಳ್ಳಿ ಅಂತ ತಿಳ್ಕೊಂಡು ದಿಕ್ಕಾಪಟ್ಟಿ ಜನ ಏನ್ರಿ, ಭಯಂಕರ ಜನ. ಬಹುಶಃ 150 ಕಿಲೋಮೀಟ್ರ್ ಆಗ್ತದೆ. ನಾ ಗಾಡಿ ಮೇಲೆ ಬಂದೀನಿ. ಸ್ವಲ್ಪ ಬಾಯಿ ಬತ್ತಲ್ಗತ್ತದ, ಯಾಕೋ ಸ್ವಲ್ಪ ಟಿಸಿ ಕೆಮ್ಸಲ್ಗತ್ತದ ಒಳಗೆ ಏನ್ರಿ. ಅದು ಕೆಲಸ ನಡೆದ ದಾರಿ ಒಳಗೆ ಡಸ್ಟ್ ಏನ್ರಿ. ನಾ ಬಾಯಿ ಕಟ್ಕೋಬೇಕಾಗಿತ್ತು, ಹಂಗೆ ಬಂದುಬಿಟ್ಟಿವಿ. ಅದು ಸ್ವಲ್ಪ ಹೈರಾಣು ಆಗ್ಯದ. ಯಾಕಂದ್ರೆ ಇವು ಬುಡುಕಿನ ಬ್ಯಾನ್ ಆಗ್ಲಕತ್ತು, ಅದಕ್ಕೆ ಹಿಂಗೆ ಮಾಡ್ಲಕತ್ತೀನಿ. ಗಾಡಿ ಮೇಲೆ ಕೂತು 150 ಕಿಲೋಮೀಟ್ರ್ ಬರ್ಬೇಕಲ್ರಿ, ದೊಡ್ಡ ಹೈರಾಣ ಅದ. ವಿಶೇಷತಃ ಏನ್ರಿ ನೀವೆಲ್ಲರೂ ಭಾಳ ಭಕ್ತಿಯಿಂದ ಕೇಳಿದ್ದೀರಿ. ನಮ್ಮ ಆತ್ಮೀಯರಾಗಿರುವಂಥ ಸಂಚಾಲಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಏನ್ರಿ ಹೇಳೋದದ ಎಲ್ಲ ಇದುವರೆಗೆ ಹಿಡಿದಿರುವಂಥ ಈ ಕಾರ್ಯಕ್ರಮಕ್ಕೆ ನಾವು ನೀವು ಕೂಡಿ ಮಹಾಮಂಗಲ ಪಾಡೋಣ. ಟೈಮಿಂಗ್ ನಾಳೆಗೆ ಇಲ್ಲಿಲ್ಲ ಯಾವ ನೀವು ಇವತ್ತು ಲೇಟ್ ಆಗ್ಯದ ಅಷ್ಟೇ. ನಾಳೆಗಿಲ್ಲ. ನೀವು ಬಂದ್ರೇನು, ನೀವು ಬಿಟ್ರೇನು, ಮನ್ಯಾಗ ಕೂತ್ರೇನು ಏನು. ಬರೋಬ್ಬರಿ 8 ಗಂಟೆಗೆ ಪುರಾಣ ಪ್ರಾರಂಭ ಆಗ್ತದೆ. 8:10 ಏನ್ರಿ, 2 ತಾಸು
ಭರ್ಜರಿ ಕಾರ್ಯಕ್ರಮ ನಡೀತದೆ. 8ಕ್ಕೆ ಪ್ರಾರಂಭ ಆಗ್ತದೆ. 7:15 ಗವಾಯಿಗಳು ಬರ್ತಾರೆ. 8ಕ್ಕೆ ನಾನು ಬರ್ತೀನಿ. 10 ಗಂಟೆಗೆ ಪುರಾಣ ಮಹಾಮಂಗಲ ಆಗ್ತದೆ. ಅತ್ತಾಗ ಹೆಚ್ಚಿಗೆ ರಾತ್ರಿನೂ ಆಗಲ್ಲ, ಇತ್ತ ಕಮ್ಮಿನೂ ಆಗಲ್ಲ. ಹಿರಿಯ ತಾಯಿಯಂದಿರು ದೂರದಿಂದ ಬಂದ್ರೂ ಹೋಗ್ಲಿಕ್ಕೆ ಅನುಕೂಲ ಆಗುತ್ತದೆ ಅನ್ನೋ ಮಾತನ್ನು ಯಾವ ರೀತಿ ತಿಳಿಸುತ್ತಾ ನಾಳೆಗೆ 8 ಗಂಟೆಗೆ ಪ್ರಾರಂಭ ಆಗ್ತದೆ. ನೀವು 7:15 ಬರೋಕ್ಕೆ ಚಾಲು ಮಾಡಿರಿ, ಬರೋಬ್ಬರಿ ಅಲ್ಲಿಗೆ ಬರ್ತದೆ ಅನ್ನೋ ಮಾತನ್ನು ತಿಳಿಸಿ ಇದುವರೆಗೆ ಇರುವಂಥ ಕಾರ್ಯಕ್ರಮಕ್ಕೆ ನಾವು ನೀವು ಕೂಡಿ ಮಹಾಮಂಗಲ ಪಾಡೋಣ. जगदम्बे मंगलम अंबे मंगलम जगदम्बे मंगलम शंभुराणि सुमनवेनि सुमति मंगलम शंभुराणि सुमनवेनि सुमति मंगलम करुण सागरणे कला गर्व संहरणे करुण सागरे कला गर्व संहरणे करुण प्रतिरहित महाकाली मंगलम करुण प्रतिरहित महाकाली कमल नेत्रळे विमल सुवन गात्रळे कमल नेत्रळे विमल सुवन गात्रळे उमद गगन कांति कौमारी मंगलम उमद गगन कांति कौमारी मंगलम गंगे समनळे गजावैरि गमनळे गंगे समनळे गजावैरि गमनळे तुंगरामगिरिय वृषभलिंग मंगलम तुंगरामगिरिय वृषभलिंग मंगलम शरण मंगलम शिव शरण मंगलम शरण मंगलम शिव शरण मंगलम गुड्डापुर क्षेत्ರದ गुड्डांबे मंगलम गुड्डापुर क्षेत्ರದ गुड्डांबे मंगलम अंबे मंगलम जगदम्बे मंगलम अंबे मंगलम जगदम्बे मंगलम शंभुराणि सुमनवेनि सुमति मंगलम सुमति मंगलम सुमति मंगलम कर्पूर गवरम करुणावतारम कर्पूर गवरम करुणावतारम संसारसारम भुजगेन्द्रहारम सदा वसन्तं हृदयारभिवन्दे भवं भवामि सहितं नमामि भवं भवामि सहितं नमामि सहितं नमामि सहितं नमामि हर ओम अगर्ता विव संपृक्तो अगर्ता प्रतिपत्ते जगदपितर्वन्दे पार्वती परमेश्वर जय मंगलम जय नमः पार्वतीश्वर महादेव देवमताई माता की महात्मा महाराज की महात्मा शरण बसवेश्वर